ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ. ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಸೀಗಡಿ ಮೀನು ಕೃಷಿಯನ್ನು ಕುರಿತು ಮೈಸೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕಿರಣ್ ಜಿಬಿ ಅವರೊಂದಿಗೆ ಸಂದರ್ಶನವಿದೆ. ರವಿಕಿರಣ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಿಹಿ ನೀರಿನಲ್ಲಿ ಸೀಗಡಿ ಮೀನು ಕೃಷಿಯನ್ನು ಯಾವ ರೀತಿ ಮಾಡಬಹುದು? ಸಾಮಾನ್ಯವಾಗಿ ಸಮುದ್ರದ ನೀರಿನಲ್ಲಿ ಅಂದರೆ ಉಪ್ಪು ನೀರಿನಲ್ಲಿ ಸೀಗಡಿಗಳನ್ನು ಬೆಳೆಸ್ತಾರೆ. ಸಿಹಿ ನೀರಿನಲ್ಲೂ ಸೀಗಡಿಗಳನ್ನು ಬೆಳೆಸ್ಬೋದಾ? ಬೆಳೆಸೋದೇ ಆದರೆ ಯಾವ ತಳಿಗಳನ್ನು ಬಳಕೆ ಮಾಡಬೇಕಾಗತ್ತೆ? ಮತ್ತು ಈ ಮೀನು ಮರಿಗಳು ಎಲ್ಲಿ ಸಿಗ್ತವೆ? ಯಾವ ವಿಧಾನದಲ್ಲಿ ಸಿಹಿ ನೀರಿನಲ್ಲಿ ಸೀಗಡಿಯನ್ನು ಕೃಷಿ ಮಾಡ್ಬೋದು? ಇದಕ್ಕೆ ಮಾರುಕಟ್ಟೆ ಇದೆಯಾ? ಮೀನುಗಾರಿಕಾ ಇಲಾಖೆಯಿಂದ ಇದಕ್ಕೇನಾದರೂ ಯೋಜನೆಗಳಿದೆಯಾ, ಸೌಲಭ್ಯಗಳಿದೆಯಾ? ಸಿಹಿ ನೀರಿನಲ್ಲಿ ಸೀಗಡಿಯನ್ನು ಬೆಳಿಬೇಕು ಅಂತಾದರೆ ತರಬೇತಿ ಅಗತ್ಯ ಇದೆಯಾ? ತರಬೇತಿನ ಕೊಡೋದು ಯಾರು, ಎಲ್ಲಿ ಕೊಡ್ತಾರೆ? ಒಟ್ಟಾರೆ ಸಿಹಿ ನೀರಿನಲ್ಲಿ ಸೀಗಡಿ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಇಲಾಖೆಯಿಂದ ಏನು ಸೌಲಭ್ಯಗಳು ಸಿಗ್ತವೆ, ಈ ಎಲ್ಲ ವಿಚಾರವಾಗಿ ವಿವರವಾಗಿ ಮಾಹಿತಿಯನ್ನು ನೀಡಿ ರವಿಕಿರಣ್ ಅವರು. ನಮಗೆ ಗೊತ್ತಿರುವ ಹಾಗೆ ಕೃಷಿ ಪ್ರಧಾನವಾದಂತಹ ದೇಶದಲ್ಲಿ ಕೃಷಿಯ ಜೊತೆಗೆ ಅನೇಕ ಉಪಕಸಗಳನ್ನು ಕೂಡ ರೈತರು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮೀನು ಕೃಷಿ ಕೂಡ ಒಂದು. ಸೊ ನಾನಿವತ್ತು ಈ ಮೀನು ಕೃಷಿನಲ್ಲಿ ಸೀಗಡಿ ಮೀನು ಕೃಷಿ ಅಂತಕ್ಕಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಸೊ ಸೀಗಡಿ ಕೃಷಿ ರಾಷ್ಟ್ರದ ವಾಣಿಜ್ಯ ಕ್ಷೇತ್ರದಲ್ಲಿ ವೇಗವಾಗಿ ಹೊರಹೊಮ್ಮುತ್ತಾ ಇರತಕ್ಕಂಥ ಉದ್ಯಮ ಆಗಿರ್ತದೆ. ಭಾರತವು ಪ್ರಪಂಚದ ಜಲಕೃಷಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಇದೆ, 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ, 3ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಸೊ ಸಮುದ್ರ ಸೀಗಡಿ ನಂತರ ಸಿಹಿ ನೀರು ಸೀಗಡಿ ಬೇಡಿಕೆಯನ್ನು ಕಾಯ್ದುಕೊಂಡಿದೆ. ಸಿಹಿ ನೀರು ಸೀಗಡಿಯು ಭಾರತದ ಸುಮಾರು 40,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆಯಲಾಗುತ್ತಿದ್ದು, ಇದರ ಒಟ್ಟು ಉತ್ಪಾದನೆಯನ್ನು 40,450 ಮೆಟ್ರಿಕ್ ಟನ್ ಅಂತೇಳಿ ಅಂದಾಜು ಮಾಡಿದ್ದೇವೆ. ಇನ್ನು ಮೀನು ಕೃಷಿನಲ್ಲಿ ಅಂದರೆ ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತೇಳಿ ಹೇಳಿದೆ. ಯಾವ ಕಾರಣಕ್ಕೋಸ್ಕರ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ 2.93 ಲಕ್ಷ ಹೆಕ್ಟೇರ್ ವಿಸ್ತೀರ್ಣ ಉಳ್ತಕ್ಕಂಥ ಕೆರೆ ಕೊಳ್ಳಗಳು, 2.67 ಲಕ್ಷ ಹೆಕ್ಟೇರ್ ವಿಸ್ತೀರ್ಣ ಇರತಕ್ಕಂಥ ಜಲಾಶಯ, ಹೀಗೆ ಒಟ್ಟು 5.60 ಲಕ್ಷ ಹೆಕ್ಟೇರ್ ಒಳನಾಡು ಜಲಸಂಪನ್ಮೂಲ ಇದೆ. ಇದರ ಜೊತೆಗೆ 8,000 ಹೆಕ್ಟೇರ್ನಷ್ಟು ಹಿನ್ನೀರು ಪ್ರದೇಶ, 320 ಕಿಲೋಮೀಟ್ರಷ್ಟು ಉದ್ದವಾದಂತಹ ಕರಾವಳಿ ತೀರ ಪ್ರದೇಶ ಹಾಗೂ 27,000 ಚದರ ಕಿಲೋಮೀಟರ್ ವಿಸ್ತೀರ್ಣದ ವಿಶಾಲವಾದ ಭೂಖಂಡ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಸೊ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 74 ಜಲಾಶಯಗಳಿದೆ. ಆ ಎಲ್ಲ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ರೈತರು ತಮ್ಮದೇ ಆದಂತಹ ಕೊಳಗಳನ್ನ ನಿರ್ಮಿಸ್ಕೊಂಡು ಅದರಲ್ಲಿ ಸೀಗಡಿ ಮೀನು ಮರಿಗಳನ್ನ ಪಾಲನೆ ಮಾಡಿ ಏಕತಳಿ ಅಥವಾ ಮಿಶ್ರತಳಿ ಪಾಲನೆಯೊಂದಿಗೆ ಮೀನು ಪಾಲನೆಯನ್ನು ಕೈಗೊಂಡಲ್ಲಿ ಅವರಿಗೆ ಯಾವುದೇ ರೀತಿ ಆದಾಯದಲ್ಲಿ ಧಕ್ಕೆಯಾಗೋದಿಲ್ಲ. ಸೊ ಇದಲ್ಲದೆ ರಾಜ್ಯದಲ್ಲಿರತಕ್ಕಂಥ ಸುಮಾರು 18,000 ಸಣ್ಣ ಕೆರೆಗಳಲ್ಲಿ 10% 20% ಕೆರೆಗಳನ್ನು ಮೀನುಗಳೊಂದಿಗೆ ಸೀಗಡಿ ಪಾಲನೆಯಲ್ಲಿ ಉಪಯೋಗಿಸ್ತಾ ಇದ್ದಾವೆ. ಇನ್ನು ಸಿಹಿ ನೀರು ತಳಿಗೆ ದೈತ್ಯ ಸಿಹಿ ನೀರು ಸೀಗಡಿ ಅಥವಾ ಸ್ಕ್ಯಾಂಪಿ ಅಂತ ಕರಿತೇವೆ. ಈ ಸೀಗಡಿ ತಳಿಯು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಪ್ರದೇಶಗಳಲ್ಲಿ ಅತಿ ವೇಗವಾಗಿ ಬೆಳೀತದೆ. ಈ ತಳಿ ಎಲ್ಲ ತರಹದ ನೈಸರ್ಗಿಕ ಮತ್ತು ಕೃತಕ ಆಹಾರವನ್ನು ಸೇವಿಸೋದ್ರಿಂದ ಮತ್ತು ರೋಗ ನಿರೋಧಕ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ಸೀಗಡಿಯನ್ನು ನಾವು ಅತಿ ಹೆಚ್ಚು ಬೆಳಿತೇವೆ. ಸಿಹಿ ನೀರು ಸೀಗಡಿ ಉತ್ಪನ್ನಕ್ಕೆ ಹೊರದೇಶಗಳಲ್ಲಿ ತುಂಬ ಬೇಡಿಕೆ ಇದೆ. ಅದನ್ನು ರಫ್ತು ಕೂಡ ಮಾಡ್ತೇವೆ. ಸೊ ರಫ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಸರ್ಟಿಫಿಕೇಷನ್ಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ಮಾನದಂಡ ಇರ್ಬೋದು, ಇವೆಲ್ಲವನ್ನು ಕೂಡ ಎಂಪೆಡ ಅಂತೇಳಿ ಕೊಚ್ಚಿನಲ್ಲಿ ಒಂದು ಸಂಸ್ಥೆ ಇದೆ, ಅದರಿಂದ ಕ್ಲಿಯರೆನ್ಸ್ ತಗೊಂಡು ಮಾಡ್ಬೋದು. ಸೀಗಡಿ ಸಾಕಾಣಿಕೆಯಿಂದ ರೈತರು ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಮೀನುಗಾರಿಕೆ ಇಲಾಖೆಯು ಸೀಗಡಿ ಪಾಲನೆಗೆ ವಿಪುಲ ಅವಕಾಶಗಳನ್ನ ಒದಗಿಸ್ಕೊಡ್ತಾ ಇದೆ. ಇನ್ನು ಸೀಗಡಿ ಮೀನು ಕೃಷಿಯನ್ನು ಮಾಡುವಾಗ ಸೀಗಡಿ ಬಗ್ಗೆ ಕೂಡ ಅರ್ಥಕೊಳ್ಳೋದು ನಮಗೆ ಸರ್ವೇ ಸಾಮಾನ್ಯ ಅನ್ನಿಸ್ತದೆ. ಸೊ ಸೀಗಡಿ ಬಗ್ಗೆ ಹೇಳೋದಾದರೆ, ಸೀಗಡಿ ಒಂದು ಉತ್ತಮ ಪ್ರೋಟೀನ್ಯುಕ್ತ ಪೌಷ್ಟಿಕ ಆಹಾರವಾಗಿದೆ. ಸೀಗಡಿ ಬಳಕೆಯಿಂದ ಜೀವನ ಸುಸ್ಥಿರವಾಗಿ ಸಾಗಿಸ್ಬೋದು. ಸಂಶೋಧನೆ ಏನು ಹೇಳ್ತದೆ ಅಂತಂದರೆ, ಸೀಗಡಿ ತಿಂತಕ್ಕಂಥ ಜನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಕುರುಡುತನ, ಆಥ್ರಿಟಿಸ್ ಮತ್ತಿತರ ಕಾಯಿಲೆಗಳು ಅತಿ ಕಡಿಮೆ ಬರುವಂಥದ್ದು ಕಂಡುಬಂದಿದೆ. ಅದು ಅಲ್ಲದೆ ಇನ್ನೂ ಕೂಡ ಸಂಶೋಧನಾ ಫಲಿತಾಂಶದ ಪ್ರಕಾರ ಮೆದುಳಿನ ಬೆಳವಣಿಗೆಗೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಗೆ ಸೀಗಡಿ ತಿಂತಕ್ಕಂಥದ್ದು ತುಂಬ ಸಹಾಯಕಾರಿ ಅಂತೇಳಿ ತಿಳಿದು ಬಂದಿದೆ.
ಸಮಗ್ರ ಸೀಗಡಿ ಸಾಕಾಣಿಕೆಯಿಂದ ರೈತರಿಗೆ ಮೂಲ ಕಸುಬಿನ ಜೊತೆಗೆ ಆರ್ಥಿಕ ಸುಧಾರಣೆ ಆಗ್ತಕ್ಕಂಥ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಗಣನೀಯವಾಗಿ ಕಡಿಮೆಯಾಗ್ತದೆ. ಸೀಗಡಿ ಸಾಗಾಣಿಕೆ ಒಂದು ದೊಡ್ಡ ಉದ್ಯಮ. ಯಾಕಂತಂದರೆ ಇದರಲ್ಲಿ ಸೀಗಡಿಯನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದೇ ಒಂದು ಪಂಗಡ ಆದರೆ ಸೀಗಡಿಗೆ ಬೇಕಾದಂಥ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದೇ ಒಂದು ಘಟಕ ಆಗ್ತದೆ. ಅದಾದ ನಂತರ ಆ ಸೀಗಡಿ ಏನು ರಾ ಮೆಟೀರಿಯಲ್ ಅಂತೇಳಿ ನಾವು ಖರೀದಿ ಮಾಡ್ತೀವೋ ಅಥವಾ ಬೆಳಿತೀವೋ ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಬೇರೆ ಬೇರೆ ದೇಶಗಳಿಗಾಯಿತು ಅಥವಾ ವಿವಿಧ ಮಾರುಕಟ್ಟೆಗಳಿಗಾಯಿತು ಎಕ್ಸ್ಪೋರ್ಟ್ ಮಾಡಲಿಕ್ಕೇ ಅಲ್ಲಿ ಕೆಲವು ಯುವ ಸಮೂಹ ಹೋಗೋದ್ರಿಂದ ಅದು ಕೂಡ ಒಂದು ಉತ್ತಮವಾದಂತಹ ಉದ್ಯಮ ಕಲ್ಪಿಸ್ಕೊಡ್ತದೆ. ಇದಲ್ಲದೆ ಕೃಷಿಗೆ ಯೋಗ್ಯವಲ್ಲದಂತಹ ಕೆಲವು ಹೆಚ್ಚು ತೇವಾಂಶ ಇರ್ತಕ್ಕಂಥ ಜೌಗು ಅಥವಾ ತಗ್ಗು ಪ್ರದೇಶಗಳನ್ನು ಕೂಡ ಸೀಗಡಿ ಮೀನು ಕೃಷಿಗೆ ಉಪಯೋಗಿಸೋದ್ರಿಂದ ಆ ಭೂಮಿಯನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೋದು. ಈಗಾಗಲೇ ಸದ್ಯ ಪ್ರಪಂಚದಲ್ಲಿ ಸುಮಾರು 100 ಜಾತಿಯ ಸಿಹಿನೀರು ಸೀಗಡಿ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಅವೆಲ್ಲವೂ ಕೂಡ ಉಷ್ಣ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ದೈತ್ಯ ಸಿಹಿನೀರು ಸೀಗಡಿ ಮ್ಯಾಕ್ರೋಬ್ಯಾಂಕ್ಯಮ್ ರೋಸನ್ಬರ್ಗಿ ಅಂತ ಹೇಳ್ತೇವೆ. ಅದೇ ರೀತಿ ಅದೇ ಪ್ರಭೇದದ ಮ್ಯಾಕ್ರೋಬ್ಯಾಂಕ್ಯಮ್ ಮ್ಯಾಲ್ಕನ್ಸೋನಿ, ಈ 2 ಪ್ರಭೇದಗಳನ್ನು ನಾವು ವಾಣಿಜ್ಯ ಬೆಳೆ ಎಂದು ಕರೀತೇವೆ. ಯಾಕಂತಂದರೆ ಈ 2 ಬೆಳೆಗಳನ್ನೇ ನಾವು ಮೀನುಗಾರರು ಅಥವಾ ಸೀಗಡಿ ಮೀನು ಕೃಷಿಕರು ಬೆಳೆಸ್ಬಿಟ್ಟು ಮಾರುಕಟ್ಟೆಗೆ ಮಾರಾಟ ಮಾಡುವಂಥದ್ದನ್ನು ಮಾಡ್ತಾರೆ. ಈಗೇನು ಪ್ರಪಂಚದಲ್ಲಿ ಇರ್ತಕ್ಕಂಥ ಸುಮಾರು 100 ಜಾತಿಯ ಸಿಹಿನೀರು ಸೀಗಡಿ ಅಂತ ಹೇಳಿದ್ನೋ ಅದರಲ್ಲಿ ಭಾರತದಲ್ಲೇ ಒಟ್ಟು ಸುಮಾರು 25ಕ್ಕೂ ಹೆಚ್ಚು ಸಿಹಿನೀರು ಸೀಗಡಿ ಪ್ರಭೇದಗಳನ್ನು ಗುರುತು ಮಾಡ್ಕೊಂಡಿದ್ದಾವೆ. ಈ 25 ಸಿಹಿನೀರು ಸೀಗಡಿಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಮ್ಯಾಕ್ರೋಬ್ಯಾಂಕ್ಯಮ್ ರೋಸನ್ಬರ್ಗಿ ಮತ್ತು ಮ್ಯಾಕ್ರೋಬ್ಯಾಂಕ್ಯಮ್ ಮ್ಯಾಲ್ಕನ್ಸೋನಿ. ರೋಸನ್ಬರ್ಗಿ ಅಂತಂದರೆ ಸ್ಕ್ಯಾಂಪಿ ಅಂತ ಹೇಳ್ತೇವೆ ಲೋಕಲಲ್ಲಿ. ಸೊ ಇವೆರಡನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬೆಳೆ ಅಂತೇಳಿ ಬೆಳೀತಕ್ಕಂಥದ್ದು ಇದೆ. ಇದು ತನ್ನ ಜೀವಿತದ ಹೆಚ್ಚು ಕಾಲ ಸಿಹಿ ನೀರಿನಲ್ಲಿ ಬೆಳೆಯಲ್ಪಟ್ಟರೂ ಕೂಡ ವಂಶಾಭಿವೃದ್ಧಿ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಮಾತ್ರ ಅರೆ ಉಪ್ಪು ನೀರಿನ ಸಹಯೋಗದೊಂದಿಗೆ ಮರಿ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ. ಈ ಸಿಹಿನೀರು ಸೀಗಡಿಯನ್ನು ನಾವು ನೋಡುವಾಗ ಹೇಗೆ ಅಂತಂದರೆ ಅವು ಬೆಳವಣಿಗೆಯಾಗಿ ಪ್ರೌಢಾವಸ್ಥೆ ತಲುಪಿದಾಗ ಅವುಗಳು ಇರ್ತಕ್ಕಂಥ ಪ್ರದೇಶ ಏನು ಸಿಹಿ ನೀರಿದೆಯೋ ಪ್ರೌಢಾವಸ್ಥೆ ಬಂದಾಗ ಸಿಹಿ ನೀರಿಂದ ಬ್ರ್ಯಾಕಿಶ್ ವಾಟರ್ ಅಂತ ಹೇಳ್ತೇವೆ. ಅಂತಂದರೆ ಏನು ನದಿಗಳು ಹರಿದೋಗಿ ಸಮುದ್ರವನ್ನು ಸೇರ್ತದಲ್ಲ, ಸೊ ಆ ಸಮುದ್ರವನ್ನು ಸೇರ್ತಕ್ಕಂಥ ಒಂದು ಇಂಟರ್ಸೆಕ್ಟ್ ಪಾಯಿಂಟ್ ಇರ್ತದೆ. ಈ ಕಡೆ ಸಮುದ್ರದ ನೀರಿನ ಗುಣಲಕ್ಷಣಗಳು ಕೂಡ ಇರೋದಿಲ್ಲ, ಈ ಕಡೆ ಸಿಹಿ ನೀರಿನ ಗುಣಲಕ್ಷಣಗಳು ಕೂಡ ಇರೋದಿಲ್ಲ. ಈ ಎರಡೂ ಮಧ್ಯದಲ್ಲಿ ಬರ್ತಕ್ಕಂಥದ್ದಕ್ಕೆ ಬ್ರ್ಯಾಕಿಶ್ ವಾಟರ್ ಅಥವಾ ಎಸ್ಚುರಿಯನ್ ವಾಟರ್ ಅಂತ ಹೇಳ್ತೇವೆ. ಸೊ ಆ ಒಂದು ನೀರಿನ ಕಡೆ ವಲಸೆ ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆಗಳನ್ನು ಉತ್ಪಾದನೆ ಮಾಡಿಕೊಂಡು ಮೊಟ್ಟೆಗಳಿಂದ ಮರಿಗಳು ಹೊರ ಬಂದ್ಬಿಟ್ಟು ಆ ಮರಿಗಳು ಅಲ್ಲಿ ಸುಮಾರು 20ರಿಂದ 25 ದಿನ ವಾಸ ಮಾಡಿ ಅದಾದ ನಂತರ ಅವುಗಳು ಕೂಡ ವಾಪಸ್ಸು ಸಿಹಿ ನೀರಿಗೆ ಬರುವಂಥದ್ದು. ಸೊ ಒಂದು ಲೆಕ್ಕದಲ್ಲಿ ಏನು ಹೇಳ್ತೇವೆ ಅಂತಂದರೆ ಈ ಸ್ಕ್ಯಾಂಪಿ ಸೀಗಡಿ ಮೀನು ಕೃಷಿ ಇದೆಯಲ್ಲ ಅದನ್ನು ನಡೆದಾಡುವ ಡಾಲರ್ ಅಂತಲೇ ಹೇಳ್ತೇವೆ. ಯಾಕಂತಂದರೆ ಅದಕ್ಕೆ ಅಷ್ಟಕ್ಕೊಂದು ವ್ಯಾಲ್ಯೂ ಇದೆ. ಇನ್ನು ಈ ಮ್ಯಾಕ್ರೋಬ್ಯಾಂಕ್ಯಮ್ ರೋಸನ್ಬರ್ಗಿ ಸೀಗಡಿ ತಳಿ ಪ್ರಪಂಚದಾದ್ಯಂತ ಹರಡಿರ್ತದೆ. ಇದು ವರ್ಷದಲ್ಲಿ 150ರಿಂದ 200 ಗ್ರಾಮ್ ತನಕನೂ ಬೆಳೀತದೆ. ಬೇಸ್ಡ್ ಆನ್ ನಾವೇನು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತೇವೆ ಅಂತೇಳಿ. ಇನ್ನು ಕೆಲವು 50ರಿಂದ 100 ಗ್ರಾಮ್ವರೆಗೂ ಕೂಡ ಬೆಳೀತದೆ. ಇದು ಮಿಶ್ರಹಾರಿಯಾಗಿದೆ, ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಮಿಶ್ರಹಾರಿಯಾಗಿದೆ. ಹಾಗೂ ಎಲ್ಲ ತರಹದ ಕೃತಕ ಆಹಾರವನ್ನು ನಾವೇನು ಕೊಡ್ತೇವೆ ಅದೆಲ್ಲದನ್ನು ಕೂಡ ಅತಿ ಹೆಚ್ಚಾಗಿ ಅತಿ ಚೆನ್ನಾಗಿ ಬಳಸ್ಕೊಳ್ತದೆ. ಈ ಸಿಹಿನೀರು ಸೀಗಡಿ ಮೀನು ಕೃಷಿಯನ್ನು ಮಾಡುವಾಗ ನಾವು ಏಕತಳಿ ಅಥವಾ ಮೀನುಗಳ ಜೊತೆ ಮಿಶ್ರ ಸಾಕಾಣಿಕೆಯನ್ನು ಸಹ ಮಾಡ್ಬೋದಾಗಿರ್ತದೆ. ವಿದೇಶಿ ಮಾರುಕಟ್ಟೆಗಳಲ್ಲಿ ಈ ನಮ್ಮ ಏನು ಸ್ಕ್ಯಾಂಪಿ ಇದೆಯೋ ಅಥವಾ ಸೀಗಡಿ ಅಂತ ಹೇಳ್ತೀವಲ್ಲ ಅದಕ್ಕೆ ಉತ್ತಮ ಬೇಡಿಕೆ ಕೂಡ ಇದೆ. ಇನ್ನು ಸೀಗಡಿ ಕೃಷಿಯನ್ನು ನಾವು ನೋಡುವಾಗ ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಸಮುದ್ರ ಸೀಗಡಿ, ಇನ್ನೊಂದು ಸಿಹಿನೀರು ಸೀಗಡಿ. ಸಮುದ್ರ ಸೀಗಡಿ ಅಂತಂದರೆ ಉಪ್ಪು ನೀರಿನಲ್ಲಿ ಬೆಳೆಯುವಂಥದ್ದು. ಸಿಹಿನೀರು ಸೀಗಡಿ ಅಂತಂದರೆ ಮಾಮೂಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆರೆ ಕೊಳಗಳು ಅದರಲ್ಲಿ ಬೆಳೆಯುವಂಥದ್ದು. ಮುಂಚೆ ಏನಾಗ್ತಾಯಿತ್ತು ಅಂತಂದರೆ 1990ರ ದಶಕದಲ್ಲಿ ಭಾರತದಲ್ಲಿ ಆಲ್ಮೋಸ್ಟ್ ಸಮುದ್ರ ಸೀಗಡಿ ಅತ್ಯಂತ ಉತ್ತುಂಗದ ಪೊಸಿಷನ್ನಲ್ಲಿತ್ತು. ಸೊ ಸಮುದ್ರ ಸೀಗಡಿಯನ್ನು ವೈಲ್ಡಾಗಿ ಅಂದರೆ ಸಮುದ್ರದಿಂದ ಕ್ಯಾಪ್ಚರ್ ಮಾಡೋದಲ್ದೇ ಅದನ್ನು ತೊಗೊಂಡು ಬಂದು ಅದರಿಂದ ಮರಿಗಳನ್ನು ಮಾಡಿಸ್ಬಿಟ್ಟು ಸ್ಥಳೀಯವಾಗಿ ಕೆರೆ ಕೊಳಗಳಲ್ಲಿ ಕೂಡ ಅದನ್ನು ಬೆಳೆದು ಅತಿ ಹೆಚ್ಚು ಪ್ರೊಡಕ್ಷನನ್ನು ಮಾಡ್ತಾಯಿದ್ರು. ಬಟ್ ಈಗೆಲ್ಲ ಇದ್ದಾಗ ಏನಾಯಿತು 1994ರಲ್ಲಿ ಭಾರತದಲ್ಲಿ ಒಂದು ಡೆಡ್ಲಿಯೆಸ್ಟ್ ವೈರಲ್ ಡಿಸೀಸ್ ಕಾಣಿಸ್ಕೊಳ್ತದೆ. ಏನಂತಾರೆ ಅದಕ್ಕೆ ಬಿಳಿ ಚುಕ್ಕೆ ರೋಗ, ವೈಟ್ ಸ್ಪಾಟ್ ಸಿಂಡ್ರೋಮ್ ವೈರಸ್ ಅಂತೇಳಿ WSSV ಅಂತೇಳಿ. ಸೊ ಆ ಒಂದು ಬಿಳಿ ಚುಕ್ಕೆ ರೋಗ ಬಂದಿದ್ದರಿಂದ ಎಂಟೈರ್ ಸಮುದ್ರ ಸೀಗಡಿದು ಏನು ಇಂಡಸ್ಟ್ರಿ ಇದೆಯೋ ಅದು ಕೊಲ್ಯಾಪ್ಸ್ ಆಗಿಬಿಡ್ತದೆ. ಅದಾದ ನಂತರ ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ. ಯಾವುದೇ ರೀತಿ ಸೀಗಡಿ ಮೀನು ಕೃಷಿಯನ್ನು ಮಾಡುವಾಗ ಯಾವ್ಯಾವ ಪದ್ಧತಿಗಳನ್ನು ಬಳಸಬೇಕು ಅಂತಕ್ಕಂಥ ಒಂದು ಮ್ಯಾನ್ಯುಯಲನ್ನು ಬಿಟ್ಬಿಟ್ಟು
ಅದರ ಪ್ರಕಾರ ನೀವು ಸೀಗಡಿ ಮೀನು ಕೃಷಿಯನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ಅದಕ್ಕೆ ತಕ್ಕನಾಗೆ ಸ್ಪೆಸಿಫಿಕ್ ಪ್ಯಾಥೋಜನ್ ಫ್ರೀ, ಸ್ಪೆಸಿಫಿಕ್ ಪ್ಯಾಥೋಜನ್ ರೆಸಿಸ್ಟೆಂಟ್ ಅಂತೇಳಿ ಸುಮಾರು ರೀತಿಯ ನಮಗೆ ಸಮುದ್ರ ಸೀಗಡಿಗಳು ಸಿಗಲಿಕ್ಕೆ ಪ್ರಾರಂಭ ಆಯಿತು. ಸೊ 1994ರಲ್ಲಿ ಏನು ಸೀಗಡಿ ಇಂಡಸ್ಟ್ರಿಗೆ ಹೊಡೆತ ಬಿತ್ತೋ ಅದರಿಂದ ಚೇತರಿಸ್ಕೊಂಡು ಈಗ ಮತ್ತೆ ಭಾರತ ತನ್ನ ಒಂದು ಸೀಗಡಿ ಮೀನು ಕೃಷಿನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ರೋಗ ಬಂದಿದ್ದ ಕಾರಣಕ್ಕೋಸ್ಕರ ಸಮುದ್ರ ಸೀಗಡಿಯನ್ನು ಬಿಟ್ಬಿಟ್ಟು ಆ ಕ್ಷಣದಲ್ಲಿ ಜನಗಳು ಅಂದರೆ ರೈತರು, ಮೀನುಗಾರರು ಸಿಹಿ ನೀರು ಸೀಗಡಿಗೆ ತಮ್ಮ ಒಂದು ಒಲವನ್ನು ತಿರುಗಿಸ್ಕೊಂಡ್ರು. ಆ ಕಾರಣಕ್ಕೋಸ್ಕರ ಪ್ರಪಂಚದಾದ್ಯಂತ 3 ಲಕ್ಷ ಟನ್ನಷ್ಟು ಸಿಹಿ ನೀರು ಸೀಗಡಿ ಉತ್ಪಾದನೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದು ಕೇವಲ ಭಾರತ ಒಂದೇ ಅಂತಲ್ಲ, WSSV ಏನು ವೈರಸ್ ಬಂದಿತ್ತು ಅದು ಎಂಟೈರ್ ವರ್ಲ್ಡ್ನಲ್ಲಿ ಎಲ್ಲೆಲ್ಲಿ ಶ್ರಿಂಪ್ ಇಂಡಸ್ಟ್ರಿಗಳಿತ್ತು, ಎಲ್ಲೆಲ್ಲಿ ಶ್ರಿಂಪ್ ಫಾರ್ಮ್ಗಳಿತ್ತು ಅಲ್ಲೆಲ್ಲ ಕೂಡ ಆಯಿತು. ಸೊ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಸುಮಾರು 3 ಲಕ್ಷ ಟನ್ನಷ್ಟು ಸಿಹಿನೀರು ಸೀಗಡಿಯನ್ನು ಉತ್ಪಾದನೆ ಮಾಡಲಾಯಿತು. ಭಾರತ ಒಂದರಲ್ಲೇ ಸುಮಾರು 40,000 ಟನ್ನು ಸಿಹಿನೀರು ಸೀಗಡಿ ಉತ್ಪಾದನೆ ಮಾಡ್ತಾ ಇದ್ದಾವೆ. ಕರಾವಳಿ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಈ ಪೈಕಿ ಅಗ್ರಸ್ಥಾನದಲ್ಲಿದೆ. ನಮ್ಮದೇನು 40,000 ಟನ್ನು ಸಿಹಿನೀರು ಸೀಗಡಿ ಉತ್ಪಾದನೆ ಇದೆಯೋ ಅದರಲ್ಲಿ 75% ಉತ್ಪಾದನೆ ಕೇವಲ ಆಂಧ್ರ ಪ್ರದೇಶ ರಾಜ್ಯದಿಂದ ಮಾತ್ರ ಬರ್ತದೆ. ಇನ್ನು ಉಳಿದಂತೆ ಪಶ್ಚಿಮ ಬಂಗಾಳ ಹಾಗೂ ಒರಿಸ್ಸಾ ರಾಜ್ಯಗಳು ಕೂಡ ಸಿಹಿನೀರು ಸೀಗಡಿಯನ್ನು ಕ್ರಮೇಣವಾಗಿ ಉತ್ಪಾದನೆ ಮಾಡ್ತಾ ಇದೆ. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಕರ್ನಾಟಕದ ಒಂದು ಸ್ಥಾನಮಾನ. ಕರ್ನಾಟಕದ ಸ್ಥಾನಮಾನವನ್ನು ನೋಡುವಾಗ ನಾನು ಆಗಲೇ ಹೇಳಿದೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಲಸಂಪನ್ಮೂಲಗಳದ್ದು ವ್ಯಾಪ್ತಿ ಎಷ್ಟಿದೆ ಅಂತೇಳಿ. ಅಲ್ಲೆಲ್ಲ ನಮಗೆ ವಿಪುಲ ಅವಕಾಶ ಇದೆ. ಬಟ್ ಕರ್ನಾಟಕದಲ್ಲಿ ಅದನ್ನು ಮಾಡಬೇಕು ಅಂತಂದರೆ ಕೆಲವು ವೈಜ್ಞಾನಿಕ ಪದ್ಧತಿಗಳಿದೆ. ಈಗ ಸಪೋಸ್ ಆಂಧ್ರ ಪ್ರದೇಶದನ್ನೇ ನಾವು ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದರೆ ಯಾಕೆ ಅವರು ಅಷ್ಟು ಚೆನ್ನಾಗಿ ಸೀಗಡಿ ಕೃಷಿನಲ್ಲಿ ಎಕ್ಸೆಲ್ ಆಗಲಿಕ್ಕೆ ಕಾರಣ ಆಯಿತು ಅಂತಂದರೆ ಅವರು ಅನುಸರಿಸಿದಂತಹ ವೈಜ್ಞಾನಿಕ ಪದ್ಧತಿಗಳು. ಸೀಗಡಿ ಮೀನು ಕೃಷಿ ಮಾಡುವಾಗ ಮೀನು ಕೃಷಿಯನ್ನು ಮಾಡಿದಾಗೇ ನಾನು ಮಾಡ್ತೇನೆ ಅಂತ ಹೇಳಿ ಹೋಗ್ಬಿಟ್ರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಆಂಧ್ರ ಪ್ರದೇಶದಲ್ಲಿ ಸೀಗಡಿ ಮೀನು ಕೃಷಿಯನ್ನು ಮಾಡಿದರೆ ಅದರ ಯಶಸ್ಸು ಇವತ್ತು ನಮ್ಮ ಕಣ್ಣಿನ ಮುಂದಿದೆ. ಅದರ ಜೊತೆಗೆ ಆಂಧ್ರ ಪ್ರದೇಶಕ್ಕೆ 974 ಕಿಲೋಮೀಟ್ರಷ್ಟು ಕರಾವಳಿ ತೀರ ಇದೆ. ಸೊ ಈ ಕರಾವಳಿ ತೀರದಲ್ಲಿ ಏನು ನಾವು ಸೀಗಡಿ ಮೀನು ಕೃಷಿಯನ್ನು ಮಾಡ್ಬೋದು, ಕರಾವಳಿ ತೀರ ಅತಿ ಉದ್ದ ಇರೋದ್ರಿಂದ ಅವರಿಗೆ ಅದಕ್ಕೆ ವಿಪುಲ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಇನ್ನು ನಾವು ಸೀಗಡಿ ಮೀನು ಕೃಷಿಯನ್ನು ಮಾಡುವಾಗ ಅಂಥ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಪ್ರಕ್ರಿಯೆಗಳನ್ನ ನೋಡ್ತೇವೆ. ಒಂದು ಹ್ಯಾಚರಿ, ಎರಡನೇದು ನರ್ಸರಿ, ಮೂರನೇದು ರೀರಿಂಗ್ ಪಾಂಡು. ಸೊ ಹ್ಯಾಚರೀಸ್ನಲ್ಲಿ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ ಏನು ಅಂತಂದರೆ ಮರಿ ಉತ್ಪಾದನೆ ಮಾಡುವಂಥದ್ದು. ನಮಗೆಲ್ಲ ಗೊತ್ತೇ ಇದೆ, ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ನಾವೇನಾದರೂ ಒಳ್ಳೆ ಬೆಳೆಯನ್ನು ಕಾಣಬೇಕು ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಗುಣಮಟ್ಟದ ಬಿತ್ತನೆ ಬೀಜಗಳು ಸಿಗುವಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಅದೇ ರೀತಿ ಮೀನು ಕೃಷಿ ಆಗಿರ್ಬೋದು ಅಥವಾ ಸೀಗಡಿ ಮೀನು ಕೃಷಿ ಆಗಿರ್ಬೋದು, ಎರಡರಲ್ಲೂ ಕೂಡ ನಮಗೆ ಗುಣಮಟ್ಟದ ಬಿತ್ತನೆ ಮೀನು ಮರಿ ಸಿಗ್ತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ನಮಗೆ ಗುಣಮಟ್ಟದ ಬಿತ್ತನೆ ಮೀನುಗಳು ಸಿಗ್ತಕ್ಕಂಥದ್ದು ಹ್ಯಾಚರಿಗಳಿಂದ. ಸರ್ಟಿಫೈಡ್ ಹ್ಯಾಚರೀಸ್ ಇರ್ತದೆ. ಹ್ಯಾಚರಿಗಳಲ್ಲಿ ಗಂಡು ಮತ್ತು ಹೆಣ್ಣು ಸೀಗಡಿ ಮರಿಗಳನ್ನು ಸಂತಾನೋತ್ಪತ್ತಿಗೆ ಅಂತೇಳಿ ಬಿಟ್ಬಿಟ್ಟು ಅದರಿಂದ ಸೀಗಡಿ ಮೀನು ಮರಿಗಳನ್ನು ಪಡೆದುಕೊಳ್ತೇವೆ. ಇಲ್ಲಿ ನಾವು ಗಂಡು ಮತ್ತು ಹೆಣ್ಣು ಸೀಗಡಿ ಮರಿಗಳನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಅಂತೇಳಿ ಕೂಡ ನಮಗೆ ಸಂದೇಹ ಬರ್ಬೋದು. ಗಂಡು ಸೀಗಡಿ ಮರಿಗಳನ್ನ ನಾವು ನೋಡ್ತೇವೆ ಅಂತಂದರೆ ಅದರ ತಲೆಭಾಗದಲ್ಲಿ ತಲೆಯ ಕೆಳಗಡೆ ಇರ್ತಕ್ಕಂಥ ಕಾಲುಗಳು ಅವುಗಳು ತುಂಬ ಉದ್ದ ಇರ್ತದೆ ಕಂಪೇರ್ ಟು ಹೆಣ್ಣು ಸೀಗಡಿ ಮರಿಗೆ ಕಂಪೇರ್ ಮಾಡಿದರೆ ಆ ಕಾಲುಗಳು ತುಂಬ ಉದ್ದ ಇರ್ತದೆ. ಅದರ ಜೊತೆ ಆ್ಯಂಟನ ಕೂಡ ಉದ್ದ ಇರ್ತದೆ. ಅದಾದ ನಂತರ ಗಂಡು ಮೀನಿನ ಹೊಟ್ಟೆ ಸಣ್ಣ ಇರ್ತದೆ, ಹೆಣ್ಣು ಮೀನಿನ ಹೊಟ್ಟೆ ಸ್ವಲ್ಪ ದಪ್ಪ ಇರ್ತದೆ. ಹೆಣ್ಣು ಮೀನು ಅಂತಿದ್ದಾಗೆ ಫಿಕಂಡಿಟಿಯನ್ನು ಕೂಡ ನಾವು ನೋಡಬೇಕಾಗ್ತದೆ. ಫಿಕಂಡಿಟಿ ಅಂತಂತಂದರೆ ಆ ಒಂದು ಇಂಡಿವಿಜುವಲ್ ಹೆಣ್ಣು ಸೀಗಡಿ ಇದೆಯಲ್ವಾ, ಅದು ಎಷ್ಟು ಮೊಟ್ಟೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಸಾಮಾನ್ಯವಾಗಿ ಹೆಣ್ಣು ಸೀಗಡಿ 10,000 to 20,000 ಮೊಟ್ಟೆಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ನಾನು ಆಗಲೇ ಹೇಳಿದಾಗೆ ಸೀಗಡಿ ಮೀನು ಕೃಷಿನಲ್ಲಿ ಸೀಗಡಿಯ ಜೀವನ ಚಕ್ರವನ್ನು ನೋಡ್ತೇವೆ ಅಂತಂತಂದರೆ ಪ್ರೌಢಾವಸ್ಥೆಗೆ ಬಂದ ನಂತರ ಹೆಣ್ಣು ಸೀಗಡಿ ಸಿಹಿ ನೀರಿನ ಪ್ರದೇಶಗಳ ಕಡೆ ಸ್ವಿಮ್ ಮಾಡ್ಕೊಂಡು ಹೋಗ್ತದೆ. ಎಲ್ಲಿ ಸಿಹಿ ನೀರಿನ ನದಿ ಸಮುದ್ರವನ್ನು ಜಾಯಿನ್ ಆಗ್ತದೋ ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆಗಳನ್ನು ತನ್ನ ದೇಹದ ಕೆಳಭಾಗದಲ್ಲಿ ಇಟ್ಕೊಂಡು ಅದನ್ನು ಪೋಷಣೆ ಮಾಡಿ ಅದರಿಂದ ಮರಿಗಳು ಹೊರಬಂದ ನಂತರ ವಾಪಸ್ಸು ತನ್ನ ಗಮ್ಯಸ್ಥಾನಕ್ಕೆ ಬಂದುಬಿಡ್ತದೆ. ಸೊ ಈ ರೀತಿ ಮರಿಗಳು ಹೊರಬರ್ತದೆ. ಆ ಮರಿಗಳು ಅಲ್ಲಿ 15 to 20 ದಿನಗಳ ಕಾಲ ಬೆಳೆದ್ಬಿಟ್ಟು ಅವುಗಳು ಕೂಡ ವಾಪಸ್ ಸಿಹಿ ನೀರಿನ ಕಡೆ ಚಲಿಸ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ಇದು ನ್ಯಾಚುರಲ್ಲಾಗಿ ಸ್ವಾಭಾವಿಕವಾಗಿ ಆಗ್ತಕ್ಕಂಥ ಸಂತಾನೋತ್ಪತ್ತಿ. ನಾವೀಗ ಸೀಗಡಿ ಮೀನು ಕೃಷಿಯನ್ನು ಮಾಡ್ತೇವೆ ಅಂತಂದರೆ ಹೇಳ್ತಾ ಇದ್ವಿ ಗುಣಮಟ್ಟದ ಬಿತ್ತನೆ ಮರಿಗಳು ಬೇಕು ಅಂತ ಹೇಳ್ಬಿಟ್ಟು. ಸ್ವಾಭಾವಿಕವಾಗಿ ಬಿಟ್ಬಿಟ್ಟು ಅದನ್ನು ಕಂಟ್ರೋಲ್ಡ್ ಕಂಡೀಷನ್ನಲ್ಲಿ ಯಾವ ರೀತಿ ಮಾಡೋದು ಅಂತಂತಂದರೆ ಈಗೇನು ಸ್ವಾಭಾವಿಕವಾಗಿ
ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಯ್ನ್ ಬೇಕಾಗ್ತಕ್ಕಂಥದ್ದು ಉಪ್ಪಿನಾಂಶ, ನೀರಿನಲ್ಲಿರ್ತಕ್ಕಂಥ ಉಪ್ಪಿನಾಂಶ 12-15 PPT ಅಂತ ಏನಿದೆಯೋ ಅದನ್ನು ಕಂಟ್ರೋಲ್ಡ್ ಕಂಡೀಷನ್ನಲ್ಲೇ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಬ್ರೂಡರ್ಸನ್ನು ಬಿಟ್ಬಿಟ್ಟು ಸಂತಾನೋತ್ಪತ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಟೆಕ್ನಾಲಜಿ ಸ್ಟ್ಯಾಂಡರ್ಡೈಸ್ ಆಗಿರೋದ್ರಿಂದವ ಕಂಟ್ರೋಲ್ ಕಂಡೀಷನಲ್ಲಿ ನಾವು ಯಾವುದೇ ರೀತಿ ತೊಂದರೆ ಇಲ್ಲದಾಗೆ ಅಟ್ಮೋಸ್ಟ್ ಕೇರನ್ನು ಉಪಯೋಗಿಸ್ಕೊಂಡು ಮರಿಗಳನ್ನ ಪಡೆದುಕೊಳ್ಬೋದು. ಬೆಳವಣಿಗೆ ಹೊಂದುವಂಥ ಸಮಯದಲ್ಲಿ ಏನು ನಮ್ಮ ಮರಿಗಳಿದೆಯೋ ಅವುಗಳು ಬೆಳವಣಿಗೆ ಹೊಂದತಕ್ಕಂಥ ಸಂದರ್ಭದಲ್ಲಿ ಆರ್ಟಿಮಿಯಾ ಅಂತೇಳಿ ಒಂದು ಲೈವ್ ಫೀಡ್ ಬರ್ತದೆ. ಲೈವ್ ಫೀಡ್ ಕೊಡ್ತಕ್ಕಂಥ ಉದ್ದೇಶ ಏನು ಅಂತಂತಂದರೆ, ಈಗ ನಾವು ಈ ಹುಲಿ ಆಯಿತು, ಸಿಂಹ ಆಯಿತು, ಅವುಗಳೆಲ್ಲ ಕೂಡ ಹೊರಗೆ ಬೇಟೆ ಆಡ್ಕೊಂಡು ತಿಂತಕ್ಕಂಥ ಒಂದು ಪ್ರವೃತ್ತಿ ಏನಿದೆಯೋ ಅದೇ ಪ್ರವೃತ್ತಿ ನಮ್ಮ ಸಿಗಡಿ ಮೀನು ಮರಿಗಳಿಗೂ ಕೂಡ ಕೊಡಬೇಕು. ಇದರಿಂದ ಅವುಗಳದ್ದು ಚಲನಾಶಕ್ತಿ ಜಾಸ್ತಿ ಆಗ್ತದೆ, ಆಮೇಲೆ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗ್ತದೆ. ಸೊ ಇದಿಷ್ಟ ಆದ ನಂತರ 12-15 PPTನಲ್ಲಿ ಎಲ್ಲ ಕಂಡೀಷನ್ಸನ್ನು ನಾವು ಕ್ಯಾರಿ ಔಟ್ ಮಾಡ್ತೇವೆ. ಅದಾದ ನಂತರ ಈಗ ನಾವು ಹೇಳ್ತಾ ಇದ್ದೀವಿ ಸಿಗಡಿ ಮೀನು ಕೃಷಿ ಸಿಹಿ ನೀರಿಂದು ಅಂತಂದರೆ, ಈಗ 12-15 PPT ಅಂತಂದರೆ ಅದರಲ್ಲೂ ಕೂಡ ಉಪ್ಪಿನಾಂಶ ಯಥೇಚ್ಛವಾಗಿರ್ತದೆ. ಸೊ ಇದನ್ನು ನಾವು 0.5 PPTಗೆ 0.5 PPTಗೆ ತರ್ತೇವೆ ಅಂತಂತಂದರೆ ಅದನ್ನು ನೇರವಾಗಿ ನಾವು ತಂದುಬಿಟ್ಟು ಬಿಟ್ಟು ಅಂತಂತಂದರೆ ಸೆಲಿನಿಟಿ ಆಘಾತಕ್ಕೆ ಒಳಗಾಗ್ಬಿಟ್ಟು ಮರಿಗಳು ಸಾಯ್ತಕ್ಕಂಥ ಸಂಭವ ಇರ್ತದೆ. ಸೊ ಹಾಗಾಗಿ ಏನು ಮಾಡಬೇಕು, ಪ್ರತಿ ದಿನ ಕೂಡ ಸೆಲಿನಿಟಿ ಏನು 12-15 PPT ಇದೆಯೋ ಅದನ್ನು ಪ್ರತಿದಿನ ಕೂಡ ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಸಪೋಸ್ ಇವತ್ತು 12-15 PPT ಇತ್ತು ಅಂತಂದರೆ ಮುಂದಿನ ದಿನ ಅದನ್ನು 13 PPTಗೆ, ಅದಾದ ನಂತರ 10 PPTಗೆ, ಈ ರೀತಿ ತೊಗೊಂಡು ಬಂದು ಅದನ್ನು 0.5 PPTವರೆಗೆ ಕೂಡ ತಂದು ನಿಲ್ಲಿಸುವಂಥ ಕೆಲಸವನ್ನು ನಾವು ನರ್ಸರಿಗಳಲ್ಲಿ ಮಾಡ್ತೇವೆ. ಈ ನರ್ಸರಿಗಳಲ್ಲಿ 30 ದಿನಗಳ ಕಾಲ ಸಾಕಾಣಿಕೆ ಮಾಡ್ತೇವೆ. ಸೊ ಈ ರೀತಿ ಸೆಲಿನಿಟಿ ಅಡಾಪ್ಟ್ ಆದ ನಂತರ ಮರಿಗಳು 30 ದಿನಗಳ ಕಾಲ ಸಾಕಾಣಿಕೆ ಕೂಡ ಮುಗೀತದೆ. ಅದಾದ ನಂತರ ನಾವು ಗ್ರೋಡ್ ಪಾಂಡ್ಸ್ಗಳಿಗೆ ಈ ಮರಿಗಳನ್ನ ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಗ್ರೋಡ್ ಪಾಂಡ್ಸ್ ಅಂತಂದರೆ ಏನು ಅಂತಂದರೆ, ನರ್ಸರಿನಲ್ಲಿ ಸಾಕೈದಂತಹ ಸಿಗಡಿ ಮೀನು ಮರಿಗಳು ಸುಮಾರು 1 ಸೆಂಟಿಮೀಟ್ರು ಅಥವಾ 1.5 ಸೆಂಟಿಮೀಟ್ರ್ವರೆಗೂ ಕೂಡ ಬೆಳೆದಿರ್ತದೆ. ಅವುಗಳನ್ನ ತಗೊಂಡೋಗಿ ದೊಡ್ಡ ದೊಡ್ಡ ಗ್ರೋಡ್ ಪಾಂಡ್ಗಳಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಅವುಗಳು ಮಾರ್ಕೆಟಬಲ್ ಸೈಜಿಗೆ ಬರೋವರೆಗೂ ಕೂಡ ಬೆಳೆಸುವಂಥದ್ದನ್ನು ಮಾಡ್ತವೆ. ಈ ಗ್ರೋಡ್ ಪಾಂಡ್ನಲ್ಲಿ ಬಿಡೋ ಸಂದರ್ಭದಲ್ಲಿ ಪ್ರತಿ ಚದರ ಮೀಟ್ರಿಗೂ ಕೂಡ 10-20 ಅರೆ ತೀವ್ರ ಸಾಂದ್ರತೆ ಅಂತೇಳಿ ಹೇಳ್ತೇವೆ. 10-20 ಸಿಗಡಿ ಮರಿಗಳು ಪ್ರತಿ ಚದರ ಮೀಟ್ರಿಗೆ. ಅದಾದ ನಂತರ ತೀವ್ರ ಅಂತಂತಂದರೆ 25-30. ಸೊ ಈ ರೀತಿ ಸ್ಟಾಕಿಂಗ್ ಡೆನ್ಸಿಟಿಯನ್ನು ಮಾಡಿಕೊಂಡು ಮೀನು ಮರಿಗಳನ್ನು ಸಾಕಾಣಿಕೆ ಮಾಡ್ಬೋದು. ಇನ್ನು ಸಿಗಡಿ ಮೀನು ಕೃಷಿಯನ್ನು ಮಾಡ್ತೇವೆ ಅಂತಂದರೆ ಅದರಲ್ಲಿ ಕೆಲವು ಅಂಶಗಳನ್ನು ಗಮನ ಇಟ್ಕೊಳ್ಬೇಕಾಗ್ತದೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಯಾವುವು ಅಂತಂದರೆ ನೀರಿನ ಗುಣಲಕ್ಷಣ, ಅದಾದ ನಂತರ ಮಣ್ಣಿನ ಗುಣಲಕ್ಷಣ, ಅದಾದ ನಂತರ ನಿಮ್ಮ ಏನು ಸಿಗಡಿ ಮೀನು ಕೃಷಿ ಮಾಡ್ತಾ ಇರ್ತಕ್ಕಂಥ ಸ್ಥಳ ಇದೆಯೋ ಅದಕ್ಕೆ ಇರತಕ್ಕಂಥ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ, ಅದಾದ ನಂತರ ಉತ್ತಮ ಗುಣಮಟ್ಟದ ಸಿಗಡಿ ಮರಿಗಳು ನಿಮಗೆ ಅವೈಲಬಿಲಿಟಿ ಆಗ್ತಕ್ಕಂಥದ್ದು. ಸೊ ಮೊದಲನೇದಾಗಿ ನಾವು ನೀರಿನ ಗುಣಲಕ್ಷಣಗಳನ್ನು ನೋಡ್ತಾ ಹೋದರೆ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂತ ಹೇಳಿ ಹೇಳ್ತೇವೆ, ಅವೆಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ. ಅದಲ್ಲದೆ ನಮಗೆ ಉತ್ತಮ ಗುಣಮಟ್ಟದ ನೀರು ಅದು ಕೂಡ ವರ್ಷ ಪೂರ್ತಿ ಸಿಗುವಂತೆ ಇರಬೇಕು. ಇನ್ನು ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸನ್ನು ನೋಡುವಾಗ ರಸಸಾರ ಅಂತ ಹೇಳ್ತೇವೆ, pH ಅದು 6.5ರಿಂದ 8.5 ಇರಬೇಕು. ನೀರಿನ ಉಷ್ಣತೆ ಬಂದ್ಬಿಟ್ಟು 26 ಡಿಗ್ರಿಯಿಂದ 31 ಡಿಗ್ರಿ ಇರಬೇಕು. ಅದಾದ ನಂತರ ನೀರಿನಲ್ಲಿ ಇರ್ತಕ್ಕಂಥ ಕರಗಿದ ಆಮ್ಲಜನಕದ ಪ್ರಮಾಣ 5 mg/ಲೀಟ್ರ್ಗಿಂತ ಜಾಸ್ತಿ ಇರಬೇಕು. ಅದಾದ ನಂತರ ನೀರಿನಲ್ಲಿರ್ತಕ್ಕಂಥ ಅಮೋನಿಯಾ, ಇದು ಒಂದು ವಿಷಕಾರ ಅನಿಲ. ಸೊ ಈ ಅಮೋನಿಯಾ 0.1 mg/ಲೀಟ್ರ್ಗಿಂತ ಕಡಿಮೆ ಇರಬೇಕು. ಅದಾದ ನಂತರ ನೀರಿನಲ್ಲಿರ್ತಕ್ಕಂಥ ಉಪ್ಪಿನ ಅಂಶ 0.5 to 5 ಗ್ರಾಮ್/ಲೀಟರ್ ಇರಬೇಕಾಗ್ತದೆ. ಇನ್ನು ನಾವು ಮಣ್ಣಿನ ಗುಣಲಕ್ಷಣಗಳನ್ನು ನೋಡ್ತೇವೆ ಅಂತಂದರೆ, ಮಣ್ಣು ನಾವೆಲ್ಲಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಅಂತೇಳಿ ಸ್ಥಳವನ್ನು ನೋಡ್ತೀವೋ ಅಲ್ಲಿ ಬಂಡೆ ಕಲ್ಲುಗಳು ಇರಬಾರ್ದು. ಬಂಡೆ ಕಲ್ಲುಗಳು ಇರುತ್ತೋ ಅಥವಾ ಸಣ್ಣ ಸಣ್ಣ ಕಲ್ಲುಗಳಿತ್ತು ಅಂತಂದರೆ ನೀರು ನಿಲ್ಲುವಿಕೆಯಲ್ಲಿ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ಬಂಡೆ ಕಲ್ಲುಗಳು ಇರದಂಥ ಪ್ರದೇಶವನ್ನು ನೋಡಬೇಕು. ಅದ್ರ ಜೊತೆ ಕಪ್ಪು ಮಣ್ಣು ಅಥವಾ ಕಪ್ಪು ಮಿಶ್ರಿತ ಜೇಡಿ ಮಣ್ಣು ಇರಬೇಕಾಗ್ತದೆ. ಈ ಮಣ್ಣಿತ್ತು ಅಂತಂದರೆ ಅದು ಪೋರಸಿಟಿ ಇಲ್ಲದೆ ಇರೋದ್ರಿಂದವ ನೀರು ಬಸಿಯುವಿಕೆಯನ್ನು ತಡೀತದೆ. ಅದಾದ ನಂತರ ಮೂರನೇದಾಗಿ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ. ನಮಗೆಲ್ಲ ಗೊತ್ತೇ ಇದೆ, ಯಾವುದೇ ಒಂದು ನಗರವನ್ನು ಕನೆಕ್ಷನ್ ಮಾಡ್ತೇವೆ ಅಂತಂದರೆ ಅದಕ್ಕೆ ರಸ್ತೆ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಆ ನಗರದಿಂದ ನಮ್ಮ ಫಾರ್ಮ್ಗಳಿಗೂ ಕೂಡ ಕನೆಕ್ಷನ್ ಮಾಡ್ತಕ್ಕಂಥ ರಸ್ತೆ ಅಷ್ಟೇ ಇಂಪಾರ್ಟೆಂಟು. ಅತ್ಯಂತ ತ್ವರಿತಗತಿಯಲ್ಲಿ ಹೋಗುವಾಗೆ, ಅತ್ಯಂತ ಈಸಿಲಿ ಆಕ್ಸೆಸಿಬಲ್ ಇರುವಾಗೆ ನಾವು ಫಾರ್ಮನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಾದ ನಂತರ ವಿದ್ಯುತ್ ಸಂಪರ್ಕದಲ್ಲಿ ಯಾವ ಕಾರಣಕ್ಕೋಸ್ಕರ ಅಂತಂದರೆ ಸಿಗಡಿದು ಆಹಾರ ಬರ್ತದೆ, ಆ ಆಹಾರವನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಶೇಖರಣೆ ಮಾಡಲಿಕ್ಕೆ ಬೇಕಾಗುತ್ತೆ. ಅದಾದ ನಂತರ ಸಿಗಡಿ ಮೀನು ಕೃಷಿಕೆಯಲ್ಲಿ ನಾವು ಫ್ರೀಕ್ವೆಂಟಾಗಿ ಏರೇಟರ್ಸನ್ನು, ಆಮ್ಲಜನಕವನ್ನು ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಅಂತೇಳಿ ಏರೇಟರ್ಸನ್ನು ಉಪಯೋಗಿಸ್ತೇವೆ. ಆ ಏರೇಟರ್ಸಿಗೂ ಕೂಡ ವಿದ್ಯುತ್ ಬೇಕಾಗ್ತದೆ. ಅದಾದ ನಂತರ ಕೊಳಗೆ ನೀರನ್ನು ತುಂಬಿಸ್ಬೇಕು ಅಂತಂದ್ರೂ ಕೂಡ
ನಮಗೆ ವಿದ್ಯುತ್ ಬೇಕಾಗ್ತದೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿ ಕಾಣ್ಬರ್ತದೆ. ಇದೆಲ್ಲ ಆಯಿತು. ಅದಾದ ನಂತರ ಉತ್ತಮ ಗುಣಮಟ್ಟದ ಸೀಗಡಿ ಮರಿಗಳು ರೋಗರಹಿತವಾಗಿರಬೇಕು ಮತ್ತು ಎಲ್ಲ ಕೂಡ ಸಮಗಾತ್ರದ ಆಗಿರಬೇಕು. ರೋಗರಹಿತ ಸೀಗಡಿಗಳನ್ನ ನಾವು ನೋಡ್ಕೊಳ್ಳಿಕ್ಕೆ ಅನೇಕ ಟೆಸ್ಟ್ಗಳಿದೆ, ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ. ಬಟ್ ಸಮಗಾತ್ರದ ಸೀಗಡಿಗಳನ್ನು ನಾನು ಏನಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೇನೆ ಅಂತಂದರೆ, ಸೀಗಡಿಗಳಲ್ಲಿ ಆ್ಯಕ್ಚುಲಿ ಕ್ಯಾನಿಬಾಲಿಸಮ್ ಅಂತೇಳಿ ಒಂದು ಪ್ರವೃತ್ತಿ ಇದೆ. ಈಗ ದೊಡ್ಡ ಸೀಗಡಿ ಮರಿಗಳಿತ್ತು ಅಂತಂದರೆ ಕಾಲಕ್ರಮೇಣ ಅವು ದೊಡ್ಡದಾಗ್ತದೆ. ದೊಡ್ಡದಾದ ನಂತರ ಅದೇ ಗುಂಪಿನಲ್ಲಿ ಇರ್ತಕ್ಕಂಥ ಸಣ್ಣ ಸೀಗಡಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕ್ಯಾನಿಬಾಲಿಸಮ್ ಹೌದು. ಸೊ ಹಾಗಾಗಿ ಸಮಗಾತ್ರದ ಸೀಗಡಿಗಳನ್ನ ನಾವು ನೋಡಿ ತಗೊಳ್ಬೇಕಾಗ್ತದೆ. ಸೀಗಡಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಪಾಲನಕೊಳದ ತಯಾರಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಸೀಗಡಿ ಮೀನು ಮರಿ ಬಿತ್ತನೆ ಮಾಡುವಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸಾಮಾನ್ಯವಾಗಿ ಪಾಲನಕೊಳಗಳದ್ದು ಡಿಸೈನ್ ಹೇಗಿರ್ತದೆ ಅಂತಂದರೆ ಆಯತಾಕಾರ ಇರ್ತದೆ. 0.1 ಹೆಕ್ಟೇರಿಂದ 0.4 ಹೆಕ್ಟೇರ್ವರೆಗೆ ಅವರ ಲ್ಯಾಂಡ್ ಅವೈಲಬಿಲಿಟಿಗೆ ತಕ್ಕನಾಗೆ ಅವರು ಅದನ್ನು ಡಿಸೈನ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ನೀವು ಪಾಂಡ್ ಕನ್ಸ್ಟ್ರಕ್ಷನ್ನ ಮಾಡಿದಾಗ ಅದನ್ನು ಇಳಿಜಾರಿನ ರೂಪದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಈಗ ಆ ಪಾಂಡ್ಗೆ ಒಳಗಡೆ ನೀರು ಬರಲಿಕ್ಕೆ ಅಂತೇಳಿ ಒಂದು ಇನ್ಲೆಟ್ ಹೋಸ್ ಪೈಪ್ ಇರ್ತದೆ. ಅದೇ ರೀತಿ ಪಾಂಡಿಂದ ನೀರು ಹೊರಗೆ ಹೋಗಬೇಕು ಅಂತಂದರೆ ಔಟ್ಲೆಟ್ ಹೋಸ್ ಪೈಪ್ ಇರ್ತದೆ. ಇನ್ಲೆಟ್ಟಿಂದ ಔಟ್ಲೆಟ್ಗೆ ಇರ್ತಕ್ಕಂಥ ಏನು ಲೆಂತ್ ಇದೆಯೋ ಅದು ನಮಗೆ ಇಳಿಜಾರಿನ ರೀತಿ ಇರಬೇಕು. ಸೊ ದಟ್ ಒಂದು ವೇಳೆ ನಾವು ಔಟ್ಲೆಟ್ ಮುಖಾಂತರ ನೀರನ್ನು ಹೊರಗೆ ಬಿಡ್ತೇವೆ ಅಂತಂದರೆ ಎಲ್ಲ ನೀರು ಕೂಡ ಆ ಔಟ್ಲೆಟ್ ಮುಖಾಂತರ ಹೋಗುವಾಗೆ ಇರಬೇಕು. ಇನ್ನು ಪಾಲನಕೊಳದ ತಯಾರಿನಲ್ಲಿ ನಾವು ಮೊದಲನೇದಾಗಿ ನೋಡ್ತಕ್ಕಂಥದ್ದು ಕೊಳದ ತಳಭಾಗವನ್ನು ಉಳುಮೆ ಮಾಡುವಂಥದ್ದು. ಈಗ ನಾವು ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ರೈತರಿಗೂ ಕೂಡ ಗೊತ್ತಿರ್ತದೆ. ಕಾರಣ ಏನು ಅಂತಂದರೆ, ಕೆಳಗೆ ಇರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಮೇಲೆ ತರೋದು, ಅದೇ ರೀತಿ ಮೇಲಿರ್ತಕ್ಕಂಥ ಮಣ್ಣನ್ನು ಕೆಳಗೆ ಮಾಡೋದು. ಮಣ್ಣನ್ನು ಡಿಸ್ಟರ್ಬ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸನ್ನು ಅತಿ ಸೂಕ್ಷ್ಮವಾಗಿ ಅತಿ ಅಚ್ಚುಕಟ್ಟಾಗಿ ನಾವು ಬಳಸ್ಕೊಳ್ಬೋದು. ಅದೇ ರೀತಿ ಕೊಳದ ತಳಭಾಗದಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಉಳುಮೆ ಮಾಡೋದ್ರಿಂದ 4ರಿಂದ 5 ಅಡಿ ಆಳ ಇರ್ತದೆ ಕೊಳಗಳು. ಅದರಲ್ಲಿ ಸುಮಾರು 2 ಅಡಿಯಷ್ಟು ಆಳದಲ್ಲಿ ನಾವು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತೇವೆ. ಅದಾದ ನಂತರ ಅದನ್ನು 24 ಗಂಟೆಗಳ ಕಾಲ ಸೂರ್ಯನಿಗೆ ಹಾಗೆ ತೆರೆದು ಇಟ್ಬಿಡೋದು, ಅಂದರೆ ಸೂರ್ಯನಲ್ಲಿ ಒಣಗಿಸೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಮಣ್ಣಿನಲ್ಲಿ ಇರ್ತಕ್ಕಂಥ ವಿಷಕಾರಿ ಅನಿಲಗಳು ಅಟ್ಮಾಸ್ಫಿಯರಿಗೆ ಸೇರ್ಕೊಂಡ್ಬಿಡ್ತದೆ. ಸೊ ಮಣ್ಣು ನಮಗೆ ಅತಿ ಉತ್ತಮವಾಗಿ ಸಿಗ್ತದೆ. ಸೊ ಇದಾದ ನಂತರ ಎರಡನೇದಾಗಿ ನಾವು ಸುಣ್ಣವನ್ನು ಹಾಕ್ತೇವೆ. ನಾವು ಯಾವಾಗ ಉಳುಮೆ ಮಾಡ್ತೀವೋ ಆ ಉಳುಮೆ ಮಾಡೋಂಥ ಸಂದರ್ಭದಲ್ಲಿ pH ಕರೆಕ್ಷನಿಗೋಸ್ಕರ 2 ಬಾರಿಯನ್ನು ನಾವು ಸುಣ್ಣವನ್ನು ಹಾಕ್ತೇವೆ. 2 ಬಾರಿ ಹಾಕುವಾಗ ಒಮ್ಮೆ ಉಳುಮೆ ಮಾಡಿರ್ತೀರ, ಉಳುಮೆ ಮಾಡಾದ್ಮೇಲೆ ಒಂದು 50% ಹಾಕ್ತೀರಾ. ಅದಾದ ನಂತರ ಉಳುಮೆ ಮಾಡಿದಂತಹ ನೆಲವನ್ನು ಸಮ ಮಾಡ್ತೀರಾ. ಸಮ ಮಾಡಿದ್ದ ನಂತರ ಕೂಡ 50% ಸುಣ್ಣವನ್ನು ಹಾಕ್ತೀರಾ. ಇಲ್ಲಿ ನಾವು ಸುಣ್ಣವನ್ನು ಎಷ್ಟು ಪ್ರಮಾಣ ಹಾಕ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸುಣ್ಣವನ್ನು ರೆಕಮೆಂಡ್ ಮಾಡ್ತಕ್ಕಂಥ ಕ್ವಾಂಟಿಟಿ ಎಷ್ಟು ಅಂತಂದರೆ 400ರಿಂದ 500 kg ಪ್ರತಿ ಹೆಕ್ಟೇರ್ಗೆ. ನಾನಿಲ್ಲಿ 2 ಬಾರಿ ಹಾಕಬೇಕು ಅಂತ ಹೇಳಿದೆ. ಸರಿ ಸುಮಾರು 200ರಿಂದ 250 kg ಒಂದು ಬಾರಿ ಅಂತೇಳಿ ಹಾಕ್ಕೊಳ್ಬೋದು. ಸೊ ಇದಾದ ನಂತರ ಮೂರನೇದಾಗಿ ನಾವೇನು ಸುಣ್ಣವನ್ನು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ನೀರು ತುಂಬಿಸುವಂಥದ್ದು ಇರ್ತದೆ. ನೀರನ್ನು ತುಂಬಿಸುವಾಗ ಮಿನಿಮಮ್ 4 ಅಡಿ ನೀರನ್ನು ತುಂಬಿಸಿ ಅಂತೇಳಿ ರೆಕಮೆಂಡ್ ಮಾಡ್ತೇವೆ. ಅದು ಕೂಡ ಕೆಲವರು ಬೋರ್ವೆಲ್ ನೀರನ್ನು ಉಪಯೋಗಿಸ್ತಾರೆ, ಇನ್ನು ಕೆಲವರು ಪಕ್ಕದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳಿಂದ ನೀರನ್ನು ತಗೊಂಡು ಉಪಯೋಗಿಸ್ತಾರೆ. ಬೋರ್ವೆಲ್ ನೀರನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಅದರಲ್ಲಿ ಕೇವಲ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಫ್ಲೋರೈಡ್ ಕ್ಲೋರಿನ್ ಕಂಟೆಂಟು ಇಂಥವೆಲ್ಲ ಇದೆ. ಅವೆಲ್ಲವಕ್ಕೂ ಕೂಡ ರೆಮಿಡೀಸ್ ಇದೆ. ಒಂದು ವೇಳೆ ನಾವು ಜಲಸಂಪನ್ಮೂಲಗಳ ಪಕ್ಕದಲ್ಲಿರ್ತಕ್ಕಂಥ ಜಲಸಂಪನ್ಮೂಲಗಳಿಂದ ಏನಾದರೂ ನೀರನ್ನು ತೊಗೊಳ್ತೇವೆ ಅಂತಂದರೆ ಇನ್ಲೆಟ್ನಲ್ಲಿ ನಾವು ಜಾಲರಿಯನ್ನು ಕೂರಿಸ್ಬೇಕಾಗ್ತದೆ. ಅಂದರೆ ಮೆಶ್ ಫಿಲ್ಟ್ರೇಷನಿಗೋಸ್ಕರ ಮೆಶನ್ನು ಹಾಕಬೇಕಾಗತ್ತೆ. ಕಾರಣ ಇಷ್ಟೇ, ನಾವು ಜಲಸಂಪನ್ಮೂಲದಿಂದ ನೇರವಾಗಿ ಏನಾದರೂ ನೀರನ್ನು ತೊಗೊಂಡ್ವಿ ಅಂತಂದರೆ ಅದರ ಜೊತೆ ಕಳೆ ಮತ್ತು ಭಕ್ಷಕ ಮೀನುಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಈ ಕಳೆ ಮೀನುಗಳು ಏನಾದರೂ ಬಂತು ಅಂತಂದರೆ ಸಣ್ಣ ಸಣ್ಣ ಮೀನುಗಳಿರ್ತದೆ. ಅದು ಆ್ಯಕ್ಚುಲಿ ಕಳೆ ಮೀನುಗಳು ಬಂತು ಅಂತಂದರೆ ಅವುಗಳು ನಾವು ಸೀಗಡಿ ಮೀನು ಕೃಷಿ ಮಾಡುವಾಗ ಆ ಸೀಗಡಿಗಳಿಗೆ ಏನು ಆಹಾರವನ್ನು ಹಾಕ್ತೀವೋ ಆ ಆಹಾರ ಆಗಿರ್ಬೋದು, ಮತ್ತು ಆ ಸೀಗಡಿಗಳು ನೀರಿನಲ್ಲಿ ಓಡಾಡಲಿಕ್ಕೆ ಏನು ಜಾಗ ಇರ್ತದೆ ಆ ಜಾಗ ಎರಡಕ್ಕೂ ಕೂಡ ಸ್ಪರ್ಧೆಯನ್ನು ಒಡ್ತದೆ. ಹಾಗಾಗಿ ಕಳೆ ಮೀನುಗಳನ್ನ ಅಚ್ಚುಕಟ್ಟಾಗಿ ನಿವಾರಣೆ ಮಾಡಲಿಕ್ಕೋಸ್ಕರ ಜಾಲರಿಯನ್ನು ಹಾಕುವಂಥದ್ದನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಭಕ್ಷಕ ಮೀನುಗಳು ಇತ್ತು ಅಂತಂದರೆ ಈ ಸೀಗಡಿನಲ್ಲಿ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಇದೆ. ಅದು ತನ್ನ ಎಕ್ಸೋಸ್ಕೆಲೆಟನನ್ನು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ರಿಲೀಸ್ ಮಾಡ್ತಾ ಇರ್ತದೆ. ಸೊ ಇವೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇರೋದ್ರಿಂದವ ಭಕ್ಷಕ ಮೀನುಗಳದ್ದು ಕೂಡ ಹಾವಳಿ ತುಂಬ ಜಾಸ್ತಿ ಆಗಿರ್ತದೆ. ಹಾಗಾಗಿ ಭಕ್ಷಕ ಮೀನುಗಳೇ ಬರ್ದಾಗೆ ನಾವು ಅವಾಯ್ಡ್ ಮಾಡಿಬಿಟ್ಟು ಏನು ಎಕ್ಸೋಸ್ಕೆಲೆಟನ್ ತೇಲ್ತದೆ ಅವುಗಳನ್ನೆಲ್ಲ ಮ್ಯಾನ್ಯುಯಲ್ ಆಗಿ ತೆಗಿತುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ.
ಸೊ ಇದಾದ ನಂತರ ನೀರು ತುಂಬಿಸಿದ ನಂತರ ನೀರನ್ನು ಫಲವತ್ತೀಕರಣ ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ನಾವು ಮಾಡುವಾಗ ಹಸಿ ಸಗಣಿ ಗೊಬ್ಬರವನ್ನು ಹಾಕಿ ಮಣ್ಣಿನ ಜೀವಸತ್ವವನ್ನು ಹೇಗೆ ಹೆಚ್ಚು ಮಾಡ್ತೇವೋ ಅದೇ ರೀತಿ ನೀರಿಗೂ ಕೂಡ ಹಸಿ ಸಗಣಿ ಗೊಬ್ಬರವನ್ನು ಹಾಕ್ಬಿಟ್ಟು ಅದರಲ್ಲಿ ಸೀಗಡಿ ಮೀನಾಗಿರ್ಬೋದು ಅಥವಾ ಮೀನು ತಿಂತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು ಬೆಳಿಲಿಕ್ಕೋಸ್ಕರ ಅವಕಾಶ ಮಾಡಿಕೊಡ್ತೇವೆ. ಇದರ ಪ್ರಮಾಣ ಎಷ್ಟು ಅಂತಂದರೆ 7ರಿಂದ 10 ಟನ್ ಪರ್ ಹೆಕ್ಟೇರನ್ನು ಹಾಕುವಂಥದ್ದು. ಸೊ ನಾವು ಕೊಳವನ್ನು ರೆಡಿ ಮಾಡ್ಕೊಂಡ್ವಿ. ಕೊಳ ರೆಡಿ ಮಾಡ್ಕೊಂಡಾದ ನಂತರ ನಮಗೆ ನೆಕ್ಸ್ಟ್ ಇರ್ತಕ್ಕಂಥ ಪಾರ್ಟ್ ಏನು ಅಂತಂದರೆ ಮರಿಗಳ ಆಯ್ಕೆ ಮತ್ತು ಮರಿಗಳ ಬಿತ್ತನೆ. ಸೀಗಡಿ ಮರಿಗಳ ಆಯ್ಕೆ ಮತ್ತು ಸೀಗಡಿ ಮರಿಗಳ ಬಿತ್ತನೆ. ನಾನು ಆಗಲೇ ಹೇಳಿದಾಗೆ ಸೀಗಡಿ ಮರಿಗಳು ಆರೋಗ್ಯವಂತವಾಗಿರಬೇಕು, ರೋಗರಹಿತವಾಗಿರಬೇಕು. ಅದಾದ ನಂತರ ಸಮಗಾತ್ರ ಹೊಂದಿರಬೇಕು ಎಲ್ಲ ಸೀಗಡಿ ಮರಿಗಳು. ಅದಾದ ನಂತರ ಅವು ಹೇಗೆ ಚೆನ್ನಾಗಿದೆಯಾ ನಮಗೆ ನೋಡಲಿಕ್ಕೆ ಅಂತೇಳಿ ಮಾರ್ಫಾಲಜಿಕಲ್ ಫೀಚರ್ಸನ್ನು ನೋಡುವಾಗ, ಅಂದರೆ ಮೇಲ್ಮೈ ಗುಣಲಕ್ಷಣಗಳನ್ನು ನೋಡುವಾಗ ಸೀಗಡಿಗೆ ಸಾಮಾನ್ಯವಾಗಿ ಆ್ಯಂಟನ ಇರ್ತದೆ. 2 ಆ್ಯಂಟನ ಇರ್ತದೆ, ತಲೆ ಮುಂಭಾಗದಿಂದ ಹೋಗಿರ್ತದೆ. ಆ ಆ್ಯಂಟನ ಸರಿ ಕ್ರಮದಲ್ಲಿ ಇರಬೇಕು, ಯಾವುದೇ ರೀತಿ ಕಟ್ಟಾಗಿರುವಂಥದ್ದು ಅಥವಾ ಉದ್ದ ಕುಳ್ಳ ಆಗಿರುವಂಥದ್ದು ಇರಬಾರ್ದು. ಸೊ ಅದೊಂದನ್ನು ನೋಡಿದರೆ ನಿಮಗೆ ಮರಿಗಳದ್ದು ಕ್ವಾಲಿಟಿ ಗೊತ್ತಾಗ್ತದೆ. ಅದಾದ ನಂತರ ಇನ್ನೂ ಕೂಡ ಈಗ ನಾವು ಸಾಮಾನ್ಯವಾಗಿ ಮೀನುಮರಿ ಪಾಲನಾ ಕೇಂದ್ರಗಳಲ್ಲಿ ಏನು ಮಾಡ್ತೇವೆ ಅಂತಂದರೆ ಕ್ವಾಲಿಟಿ ಆಫ್ ಸೀಡ್ಸನ್ನು ನೋಡಲಿಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿರ್ತಕ್ಕಂಥ ಮೀನು ಮರಿಗಳನ್ನ ಪ್ಲಾಸ್ಟಿಕ್ ಬ್ಯಾಗನ್ನು ಇಟ್ಕೊಂಡು ಈ ರೀತಿ ಅಳ್ಳಾಡಿಸಿದಾಗ ನೀರು ಒಂದು ಕಡೆ ಚಲಿಸ್ತಾ ಇದ್ದರೆ ಮೀನು ಮರಿಗಳು ಇನ್ನೊಂದು ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಚಲಿಸ್ತಾ ಇರ್ತದೆ, ಉಲ್ಟಾ ಚಲಿಸ್ತಾ ಇರ್ತದೆ. ಸೊ ಅದೇ ರೀತಿ ಸೀಗಡಿ ಮೀನು ಕೃಷಿನಲ್ಲೂ ಕೂಡ ಮೀನು ಮರಿಗಳ ಆಯ್ಕೆ ಮಾಡುವಾಗ ಈ ಒಂದು ಮಾನದಂಡವನ್ನು ಅನುಸರಿಸ್ಬೋದು. ಎಲ್ಲಿ ಸಿಗುತ್ತೆ ಮೀನು ಮರಿಗಳು? ಸೀಗಡಿ ಮೀನು ಮರಿಗಳು ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸಪೇಟೆ, ಸಿಂಧನೂರು, ಬಳ್ಳಾರಿ ಈ ಭಾಗದಲ್ಲಿ ಮಾತ್ರ ಸಿಗುವಂಥದ್ದು. ಯಾಕಂತಂದರೆ ಅಲ್ಲಿ ಆಂಧ್ರ ಪ್ರದೇಶದ ಏನು ಫಿಶ್ ಫಾರ್ಮರ್ಸ್ ಇದ್ದಾರೋ ಅವರ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ, ಅವರ ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರೋದ್ರಿಂದವ ಅಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು ವೇಳೆ ಈ ಕಡೆ ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಲ್ಲೇನಾದರೂ ನಮಗೆ ಬೇಕು ಅಂತಂದರೆ ಅಲ್ಲಿನ ಸೀಡ್ ಪ್ರೊಕ್ಯೂರ್ಮೆಂಟ್ಸ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿಕೊಂಡು ಇಲ್ಲಿಗೆ ತರಿಸ್ಕೊಳ್ಬೇಕಾಗ್ತದೆ. ಸೊ ಲೋಕಲಿ ಅವೈಲೇಬಲ್ ಇಲ್ಲ. ಅಂದರೆ ಇಲಾಖೆ ಮೀನು ಮರಿನ ಉತ್ಪಾದನೆ ಮಾಡ್ತಾ ಇಲ್ಲ, ಇಲಾಖೆ ಮೀನು ಮರಿಯನ್ನು ಉತ್ಪಾದನೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಮೀನು ಮರಿ. ಸೀಗಡಿ ಮೀನು ಕೃಷಿಯನ್ನು ಬೇಕಾದಕ್ಕೆ ಮಾಡ್ತಾ ಇಲ್ಲ ಇನ್ನು ಕೂಡ. ಓಕೆ, ಅಂದರೆ ಅಲ್ಲಿ ಏನು ಖಾಸಗಿ ಸೀಗಡಿ ಮೀನು ಉತ್ಪಾದಕರಿದ್ದಾರೆ ಅವ್ರ ಕಡೆಯಿಂದನೇ ತರಿಸ್ಕೊಳ್ಬೇಕು. ನೆರವು ನೀವು ಕೊಡ್ತೀರಾ, ಇದ್ದಾರೆ ಅಂತ ಹೇಳ್ತೀರಾ? ಎಸ್, ಟೆಕ್ನಿಕಲ್ ಮಾಹಿತಿ ಆಗಿರ್ಬೋದು ಅಥವಾ ಅವರ ಸಂಪರ್ಕ ಮಾಹಿತಿ ಆಗಿರ್ಬೋದು ಅದನ್ನು ನಾವು ಕೊಡ್ತೇವೆ. ಸೊ ಮರಿಗಳ ಆಯ್ಕೆನಲ್ಲಿ ನಾನು ಹೇಳಿದೆ ಆ ರೀತಿ ಮರಿಗಳದ್ದು ಕ್ವಾಲಿಟಿಯನ್ನು ಚೆಕ್ ಮಾಡ್ಬೋದು. ಅದಾದ ನಂತರ ಹೊರಭಾಗದಲ್ಲಿ ಕಾಣ್ತಕ್ಕಂಥದ್ದು ಇವೆಲ್ಲ ಕ್ಯಾರೆಕ್ಟರ್ಸ್ ಗೊತ್ತಾಯಿತು. ಬಟ್ ಒಳಗಡೆ ರೋಗರಹಿತವಾಗಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ PCR ಟೆಸ್ಟ್, ಪಾಲಿಮರಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತೇಳಿ ಇದೆ, ಅದನ್ನು ಮಾಡಿಸ್ಕೊಂಡ್ರೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಹ್ಯಾಚರಿಗಳಲ್ಲೂ ಕೂಡ ಅವ್ರದ್ದೇ ಒಂದು ಯೂನಿಟ್ ಇರ್ತದೆ, ಲ್ಯಾಬೊರೇಟ್ರಿ. ಟ್ರಸ್ಟೆಡ್ ಸಪ್ಲೈಯರ್ಸ್ ಇರೋದ್ರಿಂದವ ಕೆಲವರು ಸಾಮಾನ್ಯವಾಗಿ ಅದೇ ಕೇಂದ್ರಕ್ಕೆ ಹೋಗ್ತಾರೆ ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ದಲೇ ತೊಗೊಂಡು ಬರ್ತಾರೆ. ಏನಾದರೂ ಹೊಸಬ್ರು ಹೋಗಿದ್ರು ಅಂತಂದರೆ ಆ ಒಂದು ಕೇಂದ್ರದಲ್ಲಿ ಇರ್ತಕ್ಕಂಥ ಲ್ಯಾಬೊರೇಟ್ರಿ ಬಿಟ್ಟು ಬೇರೆ ಪ್ರೈವೇಟ್ ಲ್ಯಾಬೊರೇಟ್ರಿನಲ್ಲೂ ಕೂಡ ಚೆಕ್ ಮಾಡಿಸ್ಕೊಂಡು ತಿಳ್ಕೊಳ್ಬೋದು. ಇನ್ನು ಮರಿಗಳ ಆಯ್ಕೆ ಮಾಡಿಕೊಂಡು ಮತ್ತು ಬಿತ್ತನೆ ಮಾಡುವಾಗ ನಾವಿಲ್ಲಿ ಮರಿಗಳದ್ದು ಏನು ಕಾಸ್ಟನ್ನು ಕೂಡ ನೋಡಬೇಕಾಗ್ತದೆ. ಮಾರ್ಕೆಟ್ನಲ್ಲಿ ನಿಮಗೆ 25 ಪೈಸದಿಂದ 1.5 ರೂಪಾಯಿವರೆಗೂ ಕೂಡ ಒಂದೊಂದು ಸೀಗಡಿ ಮರಿಗಳಿಗೆ ಕೂಡ ಪ್ರೈಸ್ ಫಿಕ್ಸ್ ಆಗಿದೆ. 25 ಪೈಸೆಯಿಂದ 1.5 ರೂಪಾಯಿ. ಇದಾದ ನಂತರ ಮರಿಗಳನ್ನ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ನೀವು ಒಳ್ಳೆಯ ಸೀಡ್ಸನ್ನು ತೊಗೊಂಡು ಬಂದ್ರಿ, ನಿಮ್ಮ ಪಾಲನಾ ಕೇಂದ್ರಕ್ಕೆ ಬಂದ್ರಿ ಅಥವಾ ನಿಮ್ಮ ಫಾರ್ಮಿಗೆ ಬಂದ್ಬಿಟ್ಟು ಅದನ್ನು ಮೀನು ಮರಿಗಳನ್ನ ನೀವು ನೀರಿಗೆ ಬಿಡ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗ್ತದೆ. ಯಾಕಂತಂದರೆ ಉತ್ಪಾದನಾ ಕೇಂದ್ರದಲ್ಲಿ ಏನು ನೀರಿನ ಉಷ್ಣತೆ ಇತ್ತೋ ಆ ಉಷ್ಣತೆ ನಮ್ಮ ಒಂದು ಫಾರ್ಮ್ನಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಇರೋದಿಲ್ಲ. ಎರಡು ಕೂಡ ಸಾಮಾನ್ಯವಾಗಿ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಾವೇನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸೀಗಡಿ ಮರಿಗಳನ್ನ ತರ್ತೇವೋ ಆ ಸೀಗಡಿ ಮರಿಗಳನ್ನು ಸುಮಾರು ಒಂದು 15ರಿಂದ 30 ನಿಮಿಷ ನಮ್ಮ ನೀರಿನಲ್ಲಿ ಇಟ್ಬಿಟ್ಟು ಎರಡೂ ಕೂಡ ಹೊಂದಾಣಿಕೆ ಆದ ನಂತರ ನಿಧಾನವಾಗಿ ಬಿಡುವಂಥದ್ದನ್ನು ಮಾಡಬೇಕು. ಇದರ ಜೊತೆಯಲ್ಲಿ ನಮಗೆ ಆಶ್ಚರ್ಯ ಆಗ್ತದೆ ಏನು ಅಂತಂದರೆ, ಸೀಗಡಿ ಸ್ವಲ್ಪ ನಾಚಿಕೆ ಸ್ವಭಾವದಂತಹ ಜೀವಿ ಕ್ರಿಯೇಚರ್. ಅದು ಹೇಗೆ ಅಂತಂದರೆ, ಎಕ್ಸೋಸ್ಕೆಲಿಟನನ್ನು ಶೆಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಪೊರೆ ಅಂತ ಹೇಳ್ತೇವೆ ಎಕ್ಸೋಸ್ಕೆಲಿಟನ್, ಆ ಪೊರೆಯನ್ನು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಶೇಡ್ ಮಾಡ್ತದಲ್ಲ, ಆ ಶೇಡ್ ಮಾಡಿದ ನಂತರ ತುಂಬ ಸೆನ್ಸಿಟಿವ್ ಆಗಿರ್ತದೆ. ಆಮೇಲೆ ಪ್ರಿಡೇಟರ್ಸ್ದು ಕೂಡ ಭಯ ಇರ್ತದೆ. ಹಾಗಾಗಿ ಅವುಗಳಿಗೆ ಕೃತಕ ಅಡಗು ತಾಣಗಳನ್ನು ಕೂಡ ಮಾಡಬೇಕಾಗ್ತದೆ. ಅಡಗು ತಾಣಗಳು ಅಂತಂದರೆ ಹೈಡೌಟ್ಸ್. ಸೊ ಅಡಗು ತಾಣಗಳನ್ನ ಯೂಸ್ ಮಾಡಬೇಕು ಅಂತಂದರೆ ನಾವು PVC ಪೈಪನ್ನು ಯೂಸ್ ಮಾಡ್ಬೋದು, ಅಥವಾ ನಮ್ಮ ಹಳೆ ಕಾಲದ ಕಪ್ಪು ಹಂಚಿದೆ ಆ ಹಂಚನ್ನು ಕೂಡ ಯೂಸ್ ಮಾಡ್ಬೋದು. ನಾಡ ಹಂಚು ಎಸ್, ಅಂಥದ್ದನ್ನು ಕೂಡ ನೀರಿನಲ್ಲಿ ಹಾಕ್ಬಿಟ್ಟು ಅವುಗಳಿಗೆ ಅಡಗು ತಾಣಗಳನ್ನು ಕ್ರಿಯೇಟ್ ಮಾಡ್ಕೊಡ್ಬೋದು.
ಇನ್ನು ನಿರ್ವಹಣೆಯನ್ನು ನೋಡುವಾಗ ನೀರಿಂದ ಈಗಾಗಲೇ ಹೇಳಿದ್ದೆ. ಅದೇ ರೀತಿ ಆಹಾರದ ನಿರ್ವಹಣೆಯನ್ನು ಕೂಡ ಮಾಡುವಾಗ ನ್ಯಾಚುರಲ್ ಫುಡ್ಡನ್ನು ಹಾಕೋದ್ರಿಂದ ನಮಗೆ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಬರೋದಿಲ್ಲ. ಹಾಗಾಗಿ ಸಪ್ಲಿಮೆಂಟ್ರಿ ಫುಡ್ಡನ್ನು ಕೊಡ್ತೇವೆ. ಮಾರ್ಕೆಟ್ನಲ್ಲಿ ಪೆಲೆಟೆಡ್ ಫುಡ್ಗಳು ನಮಗೆ ರೆಡಿಮೇಡ್ ಸಿಗ್ತದೆ, ಫಾರ್ಮುಲೇಟೆಡ್ ಡಯಟು. ಇಲ್ಲಿ ನಾವು ಒಂದು ಗಮನಿಸಬೇಕು ಅಂತಂದರೆ, ಮೀನು ಕೃಷಿ ಮಾಡುವಾಗ ತೇಲುವಂತಹ ಆಹಾರವನ್ನು ಹಾಕ್ತೇವೆ. ಬಟ್ ಸೀಗಡಿ ಮೀನು ಕೃಷಿಗೆ ಅನುಕೂಲ ಆಗುವಾಗೆ ಮುಳುಗುವಂಥ ಆಹಾರವನ್ನು ಹಾಕಬೇಕು. ಹಾಗಾಗಿ ನೀರಿನಲ್ಲಿ ಮುಳುಗಿದಂಥ ಆಹಾರ ಸುಮಾರು 2 ರಿಂದ 4 ಗಂಟೆ ಕರಗದಾಗೆ ತನ್ನ ಸ್ಟ್ರಕ್ಚರನ್ನು ಕಾಯ್ದುಕೊಳ್ಳುವಂತೆ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಇನ್ನು ಆಹಾರವನ್ನು ಹಾಕುವಾಗ ಮಾನಿಟರ್ ಮಾಡಲಿಕ್ಕೆ ಅಂತೇಳಿ ಫೀಡ್ ಟ್ರೇಗಳನ್ನ ಯೂಸ್ ಮಾಡ್ಬೋದು. ಫೀಡ್ ಟ್ರೇಯನ್ನು ಯೂಸ್ ಮಾಡೋದ್ರಿಂದವ ಸ್ಯಾಂಪ್ಲಿಂಗ್ ಮಾಡೋ ಸಂದರ್ಭದಲ್ಲಿ ನಮಗೆ ಎಷ್ಟು ಬಾಡಿ ಗ್ರೋತ್ ಬಂದಿದೆ ಸೀಗಡಿ ಅನ್ನೋದನ್ನು ಗೊತ್ತು ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ಆಹಾರವನ್ನು ಪ್ರಮಾಣವನ್ನು ನಿರ್ಧಾರ ಮಾಡ್ಬೋದು. ಇನ್ನು ರೋಗದ ನಿರ್ವಹಣೆ ಅಂತ ಬಂದರೆ, ಸಾಮಾನ್ಯವಾಗಿ ಫಂಗಲ್ ಮತ್ತು ವೈರಲ್ ಬ್ಯಾಕ್ಟೀರಿಯಲ್ ಡಿಸೀಸ್ಗಳು ಬರ್ತದೆ. ಅವೆಲ್ಲಕ್ಕೂ ಕೂಡ ಔಷಧಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅವುಗಳನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಈ ರೀತಿ ಎಲ್ಲ ಕೂಡ ಮಾಡಿದರೆ ನಮಗೆ ಸುಮಾರು 6 ರಿಂದ 8 ತಿಂಗಳು ಅಥವಾ 6 ರಿಂದ 10 ತಿಂಗಳೊಳಗಾಗಿ 50 ಗ್ರಾಮಿಂದ 200 ಗ್ರಾಮಷ್ಟು ದೊಡ್ಡದಾಗುವಂತಹ ಮಾರ್ಕೆಟಬಲ್ ಸೈಜ್ ಸೀಗಡಿ ಮರಿಗಳು ಸಿಗ್ತದೆ. ಸೊ ಇಷ್ಟೆಲ್ಲ ಮಾತಾಡಿದ ನಂತರ ಸೀಗಡಿನಲ್ಲಿ ನಿಜವಾಗಿಯೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ, ಹೊಸದಾಗಿ ಉದ್ಯಮವನ್ನು ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ನಾನೇನಾದರೂ ಕೈ ಸುಟ್ಕೊಳ್ತೇನೆ ಅಂತಕ್ಕಂಥ ಡೌಟ್ ಇರ್ತಕ್ಕಂಥ ರೈತರಿಗೆ ನಾನು ಸೀಗಡಿ ಮೀನು ಕೃಷಿಯಲ್ಲಿ ಇರ್ತಕ್ಕಂಥ ಎಕನಾಮಿಕ್ಸ್ ಬಗ್ಗೆ ಹೇಳ್ತೇನೆ. ಸಪೋಸ್ ನೀವು 1 ಎಕರೆ ಸೀಗಡಿ ಮೀನು ಕೃಷಿ ಕೊಳವನ್ನು ನಿರ್ಮಾಣ ಮಾಡ್ಕೊಂಡ್ರಿ ಅಂತಂತಂದರೆ ಅದರಲ್ಲಿ ಎಷ್ಟು ಖರ್ಚು ಬರ್ತದೆ, ಅದರಿಂದ ಎಷ್ಟು ಲಾಭ ಆಗ್ತದೆ ಅನ್ನೋದನ್ನು ನಾನು ಹೇಳ್ತೇನೆ. 1 ಎಕರೆ ಕೊಳ ನಿರ್ಮಾಣ ಮಾಡಲಿಕ್ಕೆ ಸರಿಸುಮಾರು ಒಂದು 80,000 ರೂಪಾಯಿ ನಿಮಗೆ ಖರ್ಚು ಬರಬಹುದು. ಅದಾದ ನಂತರ ಅದಕ್ಕೆ ಸೀಗಡಿ ಮರಿಗಳನ್ನ ಬಿಡಲಿಕ್ಕೆ ಸುಮಾರು 20,000 ರೂಪಾಯಿ ಖರ್ಚು ಬರ್ಬೋದು. ಅದಾದ ನಂತರ ಪಂಪು ಮತ್ತು ನೀರಿನ ವ್ಯವಸ್ಥೆಗೋಸ್ಕರ ಸುಮಾರು 15,000 ರೂಪಾಯಿ ಖರ್ಚು ಬರ್ಬೋದು. ಅದಾದ ನಂತರ ಕೃತಕ ಆಹಾರವನ್ನು, ನ್ಯಾಚುರಲ್ ಫುಡ್ ಜೊತೆ ಕೃತಕ ಆಹಾರವನ್ನು ಕೂಡ ಕೊಡೋದ್ರಿಂದ 25,000 ರೂಪಾಯಿ ಖರ್ಚು ಬರ್ತದೆ ಅಂತೇಳಿ ಅಂದಾಜಿಡ್ಬೋದು. ಇದ್ರ ಜೊತೆ ಔಷಧಿ, ಕೂಲಿ ಮತ್ತು ಇತರ ವೆಚ್ಚ ಅಂತೇಳಿ ಸುಮಾರು ನಿಮಗೆ 25,000 ಬರ್ಬೋದು. ಸೊ ಇವೆಲ್ಲವನ್ನು ಕೂಡ ನಾವು ಕೂಡಿದರೆ ಸರಿಸುಮಾರು 1,65,000 ರೂಪಾಯಿ ನಮಗೆ 1 ಎಕರೆ ಸೀಗಡಿ ಮೀನು ಕೃಷಿ ಮಾಡಲಿಕ್ಕೆ ಖರ್ಚಾಗ್ತದೆ. ಖರ್ಚಾದ ನಂತರ ನಾವೇನು 6 ರಿಂದ 10 ತಿಂಗಳು ಪಾಲನೆ ಮಾಡ್ತೀವೋ, ಪಾಲನೆ ಮಾಡಾದ ನಂತರ ನಮಗೆ ಆವ್ರೇಜ್ ಪ್ರತಿ ಸೀಗಡಿಯು ಕೂಡ 50 ಗ್ರಾಮ್ ಬಂದಿದೆ ಅಂತಂತ ತಿಳ್ಕೊಂಡ್ರು ಕೂಡ ಸುಮಾರು 3 ರಿಂದ 4 ಟನ್ ಇಳುವರಿ ದೊರಕ್ತದೆ. ಈಗ ಮಾರ್ಕೆಟ್ನಲ್ಲಿ ಸೀಗಡಿಗೆ ಒಳ್ಳೆ ಡಿಮ್ಯಾಂಡ್ ಇರೋ ಕಾರಣಕ್ಕೋಸ್ಕರ ಪ್ರತಿ ಕೆಜಿಗೂ ಕನಿಷ್ಠ ಅಂತಂದರೂ 200 ರೂಪಾಯಿ ಅಥವಾ 250ವರೆಗೂ ಕೂಡ ಹೋಗ್ತದೆ. ಆ ಒಂದು ಲೆಕ್ಕದಲ್ಲಿ ನೋಡಿದರೆ 3 ರಿಂದ 4 ಟನ್ನಿಗೆ ನಿಮಗೆ ಸರಿಸುಮಾರು 6 ಲಕ್ಷದಿಂದ 8 ಲಕ್ಷದವರೆಗೂ ಕೂಡ ಆದಾಯ ಬರ್ತದೆ. ಈ ಎಲ್ಲ ಕೂಡ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸನ್ನು ಚೆನ್ನಾಗಿ ಮಾಡಿಕೊಂಡು, ಫೀಡಿಂಗ್ ಚೆನ್ನಾಗಿ ಮಾಡ್ಕೊಂಡು ಅನುಸರಿಸಿದ್ವಿ ಅಂತಂದರೆ 6 ರಿಂದ 8 ಲಕ್ಷ ಔಟ್ಕಮನ್ನು ನೋಡ್ತೇವೆ. ಇನ್ನು ಇದರಲ್ಲಿ ನಾವು ಖರ್ಚು ಮಾಡಿದಂತಹ 1,65,000 ರೂಪಾಯಿಯನ್ನು ಕಳೆದ್ವಿ ಅಂತಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಸರಿಸುಮಾರು 4.5 ರಿಂದ 5 ಲಕ್ಷ ರೂಪಾಯಿ ನಿಮಗೆ ನಿವ್ವಳ ಲಾಭ ಬರ್ತದೆ. ಇದಾದ ನಂತರ ಕೊನೆಗೆ ಸೀಗಡಿಯನ್ನು ಫ್ರೆಶ್ ಆಗಿ ಕೂಡ ಕೆಲವರು ಕನ್ಸ್ಯೂಮ್ ಮಾಡ್ತಾರೆ. ಅದಾದ ನಂತರ ಮೌಲ್ಯವರ್ಧನೆಯನ್ನು ಕೂಡ ಸೀಗಡಿಯಲ್ಲಿ ಮಾಡ್ಬೋದು. ಮೌಲ್ಯವರ್ಧನೆ ಅಂತಂದರೆ, ಈಗ ಸಪೋಸ್ ಪ್ರತಿ ಕೆ ಜಿಗೆ ನೀವು 200 ರೂಪಾಯಿ ಅಂತೆ ಸೀಗಡಿಯನ್ನು ಮಾರಾಟ ಮಾಡೋ ಬದಲಾಗಿ ಅದಕ್ಕೆ ಮೌಲ್ಯವರ್ಧನೆ ಲೈಕ್ ಹೇಗೆ ಅಂತಂದರೆ, ಸೀಗಡಿಯಿಂದ ಚಟ್ನಿ ಮಾಡುವಂಥದ್ದು, ಸೀಗಡಿಯಿಂದ ಉಪ್ಪಿನಕಾಯಿ ಮಾಡುವಂಥದ್ದು, ಸೀಗಡಿಯಿಂದ ಫಿಲೆಟ್ ಮಾಡುವಂಥದ್ದು, ಈ ಎಲ್ಲವನ್ನು ಮಾಡೋದ್ರಿಂದ 200 ರೂಪಾಯಿ ಕೆ ಜಿ ಇರುವಂತಹ ಸೀಗಡಿಯನ್ನು 300 ಅಥವಾ 350 ರೂಪಾಯಿ ಕೆ ಜಿವರೆಗೂ ಕೂಡ ನಾವು ವಿಸ್ತರಿಸ್ಬೋದಾಗಿದೆ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಯಾವ ರೆಸಿಪಿ ಇರ್ಬೋದು, ಯಾವ್ಯಾವ ವಿಧಾನ ಇದೆ, ಅವೆಲ್ಲವನ್ನು ಕೂಡ ಮೀನುಗಾರಿಕೆ ಇಲಾಖೆ ಮತ್ತು ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರು ಈ 2 ಕೂಡ ಸಹಭಾಗಿತ್ವದಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೋ ಅವರಿಗೆ ಕಲಿಸ್ಕೊಡ್ಲಿಕ್ಕೆ ಉತ್ಸುಕದಿಂದ ಕಾಯ್ತಾ ಇದ್ದಾವೆ. ಮೀನುಗಾರಿಕಾ ಇಲಾಖೆಯಿಂದ ಏನಾದರೂ ಸೀಗಡಿ ಮೀನು ಕೃಷಿ ಮಾಡೋದು? ಸೀಗಡಿ ಮೀನು ಕೃಷಿಗೆ ಆ್ಯಕ್ಚುಲಿ ಮೀನುಗಾರಿಕೆ ಇಲಾಖೆಯಿಂದ ಅಂತಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ. ಆ ಯೋಜನೆಯಲ್ಲಿ ಸಹಾಯಧನವನ್ನು ಕೊಟ್ಬಿಟ್ಟು ಅವರಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇರ್ಬೋದು, ಅದಕ್ಕೆ ಬೇಕಾದಂತಹ ದಾಖಲೆಗಳಿರ್ಬೋದು, ಅದಕ್ಕೆ ಬೇಕಾದಂತಹ ಎನ್ಒಸಿಗಳಿರ್ಬೋದು, ಇವೆಲ್ಲವನ್ನು ಕೂಡ ನಿಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕೇಳಿದರೆ ಖಂಡಿತವಾಗಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ರವಿಕಿರಣ್ ಅವರೇ, ಕನ್ನಡದಲ್ಲಿ ಹೇಳ್ಬೋದಾ? ಎಸ್ ಸರ್, 7411278429. ಇನ್ನೊಮ್ಮೆ ಹೇಳ್ತೀರಾ? ಇನ್ನೊಮ್ಮೆ 7411278429. ಇನ್ನೂ ಒಂದು ಸರಿ ಹೇಳ್ಬಿಡಿ. 7411278429. ಒಳ್ಳೆಯದು ರವಿಕಿರಣ್ ಅವರೇ, ಇದುವರೆಗೂ ಸೀಗಡಿ ಮೀನು ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಸೀಗಡಿ ಮೀನು ಕೃಷಿಯನ್ನು ಕುರಿತು
ಮೈಸೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕಿರಣ್ ಜಿಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಚಿನ್ ಸಿಎಸ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.